ॐ त्र्यम्बकं यजामहे सुगन्धिं पुष्टिवर्धनम् उर्वारुकमिव वन्दनान् मृत्योर्मोक्षयमामृतात् वसुकल्पयामि। ಪೂಜೆ ತೊಟ್ಟಿನ ಶಾಸ್ತ್ರ ಇದೀಗ ನೆರವೇರ್ತಾ ಇದೆ. कविस्तं जम्बोफलसारभक्षितं हिमांशुं लोकविनाशकारणं नमामि विघ्नेश्वरपादपङ्कजम्। ॐ त्र्यम्बकं यजामहे सुगन्धिं पुष्टिवर्धनम् उर्वारुकमिव वन्दनान् मृत्योर्मोक्षयमामृतात् भस्मकल्पयामि। परमानन्दसौरभ्यं परिपूर्णगन्धर्वं कृपयावतु परमेश्वरगन्धं धारयामि। त्रितलं त्रिगुणाकारं त्रिणीचन्द्रत्रियदन्तजन्मपापसंहारम् एकबलं शिवार्पणं नानाबिल्वपत्रं धारयामि। हर ओं वनस्पतिस्तवगन्धोड धूपोत्तमः आग्नेय सेवानं सर्वानं कृप्रोदन्त श्रीमः धूपदीप संपूर्ण समर्पयामि। हर ओं कर्पूरदीपं गणनावतारं संसारसारं जिगेन्द्रहारं सदा वसन्तं हृदयारविन्दे भौम्भामि चैतन्यमामि कर्पूरदीपं निराजयामि। प्रकृष्ट पापनाशय प्रकृष्ट फलसिद्धे प्रदक्षिणं नमस्कारं करोमि। साम्बजे नमः पार्वतीपतेश्वर महादेव। ईश्वराध्याय मंगलम शिव विश्वैकपालाय मंगलम। श्री विश्वराध्याय मंगलम शिव विश्वैकपालाय मंगलम। विश्वेश जाताय विश्वादिबीजाय विश्वेश जाताय विश्वादिबीजाय श्री विश्ववन्द्याय मंगलम शिव विश्वैकपालाय मंगलम। चररुन्दरुन्द्याय मंगलम वरचरनीतिबोधाय मंगलम। चररुन्दरुन्द्याय मंगलम वरचरनीतिबोधाय मंगलम। गुरुरूपधाराय गुरुराजे राजाय गुरुरूपधाराय गुरुराजे राजाय परिभूतदेहाय मंगलम शिव विश्वैकपालाय मंगलम। भवमूलभङ्गाय मंगलम शिव शिवलिङ्गसङ्गाय मंगलम। भवमूलभङ्गाय मंगलम शिव शिवलिङ्गसङ्गाय भवं भवामि चैतन्यमामि कर्पूरदीपं निराजयामि। हरः ॐ यत्नेन यज्ञमे जन्तु देवाः स्थाने धर्माणे प्रथमान्यासन्नतेः नाकं महिमानः सचन्द्र यत्र पूर्वे साध्या सन्ति देवाः यशवनामरूपाभ्या या देव सर्वमङ्गलः। हरः ॐ राजाधिराजाय हृदय सायिने नमो वयं वये श्रवणाय कूर्मये समेङ्कामाङ्कामकामाय मह्यं कामेश्वरो वै श्रवणो ददातु कुबेराय वै श्रवणाय महादेवाय नमः। हरः ॐ योपां पुष्पं वेद पुष्पवान् प्रजावान् भजमान् भवते चन्द्रमामा अपां पुष्पं पुष्पवान् प्रजावान् भजमान् भवते। य एवं वेद योपामायतनं वेद आयतनवान् भवति। साम्बजे नमः पार्वतीपतेश्वर महादेव। श्रीमद्जगद्रूपश्वेश्वर महाराज की, श्री मैसूर शिवरात्रीश्वर महाराज की, कूडल संगम अधिपति महाराज की जया। जय नमः पार्वतीपतेश्वर महादेव। भूषण ಶಿವಗಾನಂದ ಸ್ತುತಿಸುವೆ ಶರಣ ಬಸವನ ಹಿತ ನುಡಿ ಚಂದ ಹಿಂಗ ಜೋ ಎಂದು ಪಾಡುವೆ ನಾ ನಿಮ್ಮ ಮುಂದ ಜೋ ಜೋ ಹಿಂಗ ಜೋ ಎಂದು ಪಾಡುವೆ ನಾ ನಿಮ್ಮ ಮುಂದ ಜೋ ಜೋ. ಶಂಭೋ ಶಂಕರ ತಾನು ಏರಿದ ರಥವ ಅದರೊಳಗ ಕುಳಿತಿದ್ದ ಅವತಾರಿ ಬಸವ ಮೊಲಗೊಂಡು ಸ್ಮರಣೆ ಮಾಡು ನೀ ಶಿಶುವ ಅತಿ ಸಂತೋಷದಿಂದಲಿ ಕೊಡು ಮುಕ್ತಿ ಪಥವ ಜೋ ಜೋ. ಅತಿ ಸಂತೋಷದಿಂದಲಿ
ಕೊಡು ಮುಕ್ತಿ ಪಥವಾ ಜೋ ಜೋ. ನಂದಿಗೆ ಹೇಳಿದ ಹಿಂದೆ ನೀವು ಹೋಗಿ ಮತ್ರಾಲೋಕದಲ್ಲಿ ಜನಿಸೋ ಶರಣಾಗಿ ಉದ್ಧಾರ ಮಾಡೋ ಅರಿತು ಜನರಿಗೆ. ಮುಂದೆ ತಪ್ಪದೆ ಕರೆಸುವೆ ಕೈಲಾಸಪುರಕ್ಕೆ ಜೋ ಜೋ. ಮುಂದೆ ತಪ್ಪದೆ ಕರೆಸುವೆ ಕೈಲಾಸಪುರಕ್ಕೆ ಜೋ ಜೋ. ಅರಳಗುಂದಿಗೆಯಲ್ಲಿ ಸಾಲುಕ್ಯದಪ್ಪ ಮಣಿಯಮ್ಮ ಆದಪ್ಪ ದಂಪತಿಗಳಪ್ಪ ಸಂತಾನ ಸಲುವಾಗಿ ಉಭಯ ಚಿಂತಿರ್ಪ. ಅದರ ಭಕ್ತಿಗೆ ಒಲಿದು ಶಿವ ಮಾಡಿದ ಕೃಪಾ ಜೋ ಜೋ. ಅದರ ಭಕ್ತಿಗೆ ಒಲಿದು ಶಿವ ಮಾಡಿದ ಕೃಪಾ ಜೋ ಜೋ. ಅಣ್ಣ ತಮ್ಮರೆಲ್ಲ ಒಂದೊಂದು ದಿನ ಶರಣ ಬಸವನ ಕೂಡ ತೆಗೆದರು ಕದನ. ಮನೆ ಹಾಳ ಮಾಡದಿ ಉಣಸಿಯನ್ನ ಇನ್ನು ಬ್ಯಾರಾಗಿ ಇದ್ದು ಮಾಡಪ್ಪ ದಾನ ಜೋ ಜೋ. ತನ್ನ ಪಾಲಿಗೆ ಬಂದ ಹೊಲವ ಬಿತ್ತಿಸಿ ಪಕ್ಷಿಗಳಿಗೆಲ್ಲ ಕರೆದು ಉಣಿಸಿ ಮನದಣಿದು ನೀರು ಕುಡಿಯುವುದಕ್ಕ ತುಂಬಿಡಿಸಿ. ಇಂಥ ಕಾಳಿಲ್ಲದ ತೆನೆ ತುಳಿಸಿ ಮಾಡ್ಯಾರೋ ರಾಶಿ ಜೋ ಜೋ. ಕೂಲಿ ಕೊರೆ ಒಯ್ದು ಕುಟ್ಟಿ ನೋಡಿದರು ಮೂಲಿ ಕುಂಚಿಗೆ ಹಾಸಿ ಬೀಸಿ ಕೇರಿದರು. ಮನ ತುಂಬಿ ಹರಸ್ಯ ಕೊಡಲಿ ದೇವರು ಹಿಂಗ ಶರಣರು ಪವಾಡ ಮಾಡಿದರಂದು ಜೋ ಜೋ. ಹಿಂಗ ಶರಣರು ಪವಾಡ ಮಾಡಿದರಂದು ಜೋ ಜೋ. ಹಿಂಗ ಶರಣರು ಪವಾಡ ಮಾಡಿದರಂದು ಜೋ ಜೋ. ನಿಷ್ಠೆಯನ್ನು ಹೊಂದಿರುತ್ತೇನೆಂದು ನಾನು ಈಗ ಕೈಗೊಳ್ಳುತ್ತಿರುವೆ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ನಿರ್ವಹಿಸುತ್ತೇನೆಂದು ದೇವರ ಹೆಸರಲ್ಲಿ ಪ್ರಮಾಣ ಮಾಡುತ್ತಿದ್ದೇನೆ. ಧನ್ಯವಾದಗಳು. ಧನ್ಯವಾದಗಳು ಸುಧಮ್ಮ. ಎಷ್ಟು ಚೆನ್ನಾಗಿ ಮಾತಾಡಿಸುದಮ್ಮ ನೋಡಿ. ಇವಾಗ ಏನ್ ಹೇಳೋದು ಈ ಮುಗ್ಧತೆಗೆ. ಅವರು ನಂಬರ್ 3. ಎಲ್ಲರಿಗೂ ನಮಸ್ಕಾರ. ನಾನು ಇಂದು ನಮ್ಮ ದೇಶದ ಮಹಾನ್ ವಿದ್ವಾಂಸ, ಎಂಜಿನಿಯರ್ ಮತ್ತು ದಕ್ಷಿಣ ಭಾರತದ ಹೆಮ್ಮೆ ಸರ್ ಮೋಕ್ಷಗುಂಡಂ ವಿಶ್ವೇಶ್ವರಯ್ಯ ಅವರು ವೇಷಭೂಷಣ ಧರಿಸಿದ್ದೇನೆ ಮತ್ತು ಅವರ ಬಗ್ಗೆ ಕೆಲವು ಮಾತುಗಳನ್ನು ಹೇಳುತ್ತೇನೆ. ಕಣ್ಣಂಬಾಡಿ ಕಟ್ಟಿ ಜಲಧಾರೆ ಹರಿಸಿದ ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯ ಸೆಪ್ಟೆಂಬರ್ 15, 1861 ಕರ್ನಾಟಕದ ಕೋಲಾರ ಜಿಲ್ಲೆಯ ಮುಡದಹಳ್ಳಿನಲ್ಲಿ ಜನಿಸಿದರು. ಅವರು ತಮ್ಮ ಶಿಕ್ಷಣ ಬೆಂಗಳೂರು ಮತ್ತು ಪುಣೆಯಲ್ಲಿ ಪೂರ್ಣಗೊಳಿಸಿದರು. ಅವರು ಎಂಜಿನಿಯರಿಂಗ್ ಕ್ಷೇತ್ರದಲ್ಲಿ ಬಹುಮುಖ್ಯ ಸಾಧನೆ ಮಾಡಿದ್ದಾರೆ. ಅವರು ಕರ್ನಾಟಕದ ಅಭಿವೃದ್ಧಿಗೆ ಬಹುಮುಖ್ಯ ಕೊಡುಗೆ ನೀಡಿದ್ದಾರೆ. ಮೈಸೂರಿನ ದಿವಾನರಾಗಿದ್ದ ಸಮಯದಲ್ಲಿ ಕೈಗಾರಿಕೆ, ಶಿಕ್ಷಣ ಮತ್ತು ನೀರಾವರಿ ಯೋಜನೆಗಳಲ್ಲಿ ಅವರು ಮಹತ್ವದ ಕೆಲಸಗಳನ್ನು ಮಾಡಿದ್ದಾರೆ. ಕೃಷ್ಣರಾಜ ಸಾಗರ ಅಣೆಕಟ್ಟು, ಮೈಸೂರಿನ ಸಂಶೋಧನಾ ಸಂಸ್ಥೆ ಮತ್ತು ಚಾಮರಾಜೇಂದ್ರ ತಾಂತ್ರಿಕ ಸಂಸ್ಥೆ CET ಇವುಗಳೆಲ್ಲ ಅವರ ಕನಸುಗಳ ಪ್ರತೀಕವಾಗಿದೆ. ಅವರ ಶ್ರಮ, ನಿಷ್ಠೆ ಮತ್ತು ಪ್ರಾಮಾಣಿಕತೆ ಎಲ್ಲರಿಗೂ ಮಾದರಿಯಾಗಿದೆ. ದೇಶಕ್ಕೆ ಮಾಡಿದ ಸೇವೆಗಾಗಿ ಭಾರತ ಸರ್ಕಾರವು ಅವರಿಗೆ 1955ರಲ್ಲಿ ಭಾರತ ರತ್ನ ಪ್ರಶಸ್ತಿ ನೀಡಿ ಗೌರವಿಸಿತು.
ನಾವು ಸೆಪ್ಟೆಂಬರ್ 15ರಂದು ಪ್ರತಿ ವರ್ಷ ಐಜಿಡಿಎನ್ ದಿವಸವನ್ನು ಆಚರಿಸ್ತೇವೆ. ಧನ್ಯವಾದಗಳು. ಧನ್ಯವಾದಗಳು ವಿಶ್ವೇಶ್ವರಯ್ಯನವರೇ. ನಿಮ್ಮ ಹೆಸರಿನಲ್ಲೇ ಇರುವ ಯೂನಿವರ್ಸಿಟಿಯಲ್ಲಿ ಓದಿ ಬಂದು ಅನ್ನ ತಿನ್ನೋರು ಎಷ್ಟು ಜನ ಇದ್ದಾರೆ? VTU-ನವರಲ್ಲಿ ಜೈ VTU. ನಿಮ್ಮ ಹೆಸರಿನಲ್ಲಿ ಬೆಳೆ ಬೆಳೆಯುವ ಮಂಡ್ಯ, ಬರಡುಗಾಡಾಗಿದ್ದ ಮಂಡ್ಯಕ್ಕೆ ನೀರಣಿಸಿದ ವಿಶ್ವೇಶ್ವರಯ್ಯನವರಿಗೆ ದೊಡ್ಡ ಚಪ್ಪಾಳೆ. ಥ್ಯಾಂಕ್ ಯು ಸೋ ಮಚ್. ನಾವು ಕೂಡ ಸುಧಪಿ ಭಾಷೆಯ ಸೌಂದರ್ಯವನ್ನ, ಲಾಲಿತ್ಯವನ್ನ, ತತ್ವವನ್ನ ತಮ್ಮ ಕಾವ್ಯಗಳಲ್ಲಿ ಮೂಡಿಸಿದ ಬೇಂದ್ರೆ ತಾತ. ಆರಾಮಿದ್ದೀರನು? ಹಿಂಗ ನೋಡಬೇಡ ನನ್ನ, ನೀ ಹಿಂಗ ನುಡಿದೇರ ನನ್ನ, ತಿರುಗಿನ ಹಂಗ ನೋಡಲೇ ನಿನ್ನ. ಚಿಂತೆ ಬಿಡ್ರೋ ಚಿಂತೆ ಬಿಟ್ರೆ ಚಿರಂಜೀವಿ ಹಾಕಿರಿ. ಬಾದೋ ಸಾಧನ ಕೇರಿಗೆ ಮರಳಿ ನಮ್ಮೂರಿಗೆ. ಖಂಡಿತ ಬರ್ತೇನಮ್ಮ. ಮೊಳಗಲ್ಲಿ ರಣಕಹಳೆ. ಸ್ಪರ್ಧಿ ನಂಬರ್ 5. ಎಲ್ಲರಿಗೂ ಶನ್ನಾತಿ. ನಾನು ನಿಮ್ಮ ಪ್ರೀತಿಯ ಕಿತ್ತೂರು ರಾಣಿ ಚೆನ್ನಮ್ಮ. ಕಪ್ಪ ಕೊಡಬೇಕ ನಿಮ್ಗೆ ಕಪ್ಪ? ಏಕೆ ಕೊಡಬೇಕು ಕಪ್ಪ? ನೀವೇನು ನಮ್ಮ ಒಡ ಹುಟ್ಟಿದರೆ ಅಣ್ಣ ತಮ್ಮಂದಿರೆ, ಇಷ್ಟರೇ ನಂತರೇ ದಾಯಾದಿಗಳೇ. ನೀವೇನು ಹುಟ್ಟಿರ ಬಿಟ್ಟಿರ, ಕಬ್ಬು ತಿನ್ನವು ಬಿಟ್ಟಿಗೆ ತಪ್ಪಿಗೆ ಕೂಲಿ ಕೊಡಬೇಕಾ? ಕಿತ್ತೂರೇನು ನಿಮ್ಮ ಅಪ್ಪ ಕಟ್ಟಿದ ಆಸೇನು? ನಿಮ್ಗೇನು ಹಕ್ಕು? ಕಿತ್ತೂರಿನಿಂದ ಕಪ್ಪ ಕೇಳುವ ನಿಮ್ಮ ನಾಗೆ ಕತ್ತರಿಸಿ ನಾಗೆ ಹಾಕು. ತಾಯ್ನಾಡಿನ ಮಕ್ಕಳು ನಾವು. ಹೋಗಿ ಹೊರಟು ಹೋಗಿ. ಹರದ ಮಾದೇವ್ ಜೈ ಮರಾಠಿ. ಥ್ಯಾಂಕ್ ಯು ಸೋ ಮಚ್. ಕಪ್ಪ ಕೊಡಬೇಕೆ ಕಪ್ಪ? ಈಗ GST ಕೊಡಬೇಕೆ GST? ಇದೇವ 12ನೇ ಶತಮಾನದಲ್ಲಿ ಸಮಾಜದ ಜಾತೀಯತೆ, ಅಸ್ಪೃಶ್ಯತೆ ಮತ್ತು ಶೋಷಣೆಯ ವಿರುದ್ಧ ಧೈರ್ಯದಿಂದ ಹೋರಾಡಿದ ಶರಣ ಮತ್ತೆ ಯೋಧ ನಿಮ್ಮ ಮುಂದೆ ನಂಬರ್ 6. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣಾರ್ಥಿ. ನಾನು ವೀರ ಗಣಾಚಾರಿ ಮಡಿವಾಳ ಮಾಚಿದೇವ. ಪರ್ವತಯ್ಯ ನನ್ನ ತಂದೆ, ಸುಗ್ನಾಂಬೆ ನನ್ನ ತಾಯಿ, ವಿಜಯಪುರದ ಸಿಂಧೂರಿನ ದೇವರ ಹಿಪ್ಪರಿಗಿ ನನ್ನ ಹುಟ್ಟೂರು. ಸತ್ಯ ಶುದ್ಧ ಕಾಯಕ ಮಾಡುವ ಕಲ್ಯಾಣದ ಶರಣರ ಸತ್ಯಶುದ್ಧ ಕಾಯಕ ಮಾಡುವ ಕಲ್ಯಾಣದ ಶರಣರ ಅರಿವೆಗಳನ್ನು ಮಡಿ ಮಾಡುವುದೇ ನನ್ನ ಕಾಯಕ. ಕಲ್ಯಾಣದ ಕ್ರಾಂತಿಯ ನಂತರ ಶರಣರ ಸೇನೆ ಕಟ್ಟಿ ಯುದ್ಧ ಮಾಡಿ ವಚನಗಳನ್ನು ಮುಂದಿನ ಪೀಳಿಗೆಗೆ ತಲುಪಿಸಿದ ವೀರ ಗಣಾಚಾರಿ ಮಡಿವಾಳ ಮಾಚಿದೇವ. ಎತ್ತೆತ್ತ ನೋಡಿದರೆ ಅತ್ತತ್ತ ಬಸವನೆಂಬ ಬಳ್ಳಿ, ಎತ್ತಿ ನೋಡಿದರೆ ಲಿಂಗವೆಂಬ ಗೊಂಚಲು, ಒತ್ತಿ ಹಿಂದಿದಡೆ ಭಕ್ತಿ ಎಂಬ ರಸವಯ್ಯ. ಬಸವ ಬಸವ ಬಸವೋ ಎಂದು ಮಜ್ಜನ ಕರೆಯದವನ ಭಕ್ತಿ ಶೂನ್ಯ ಕಾಣ ಕಲಿದೇವರ ದೇವ. ಧನ್ಯವಾದಗಳು. ಸಾಲು ಮರದ ತಿಮ್ಮಕ್ಕ ನಂಬರ್ 7. ಸಾಲು ಮರದ ತಿಮ್ಮಕ್ಕ ಮತ್ತು ನಾನು ಪರಿಸರವಾದಿ. ನಾನು ವರ್ಷಗಳ ಹಿಂದೆ 100 ಗಿಡಗಳನ್ನೇ ಕೊಡುಗೆ ಬೆಳೆಸಿ ಪರಿಸರಕ್ಕೆ ಕೊಡುಗೆ ಕೊಟ್ಟಿದ್ದೇನೆ. ಹಾಗಾಗಿ ನನಗೆ ಸಾಲು ಮರದ ತಿಮ್ಮಕ್ಕ ಎಂದ ಹೆಸರು ಬಂತು. ಗಿಡ ಬೆಳೆಸಿ ಪರಿಸರಕ್ಕೆ ಕೊಡುಗೆ ಕೊಟ್ಟಿದ್ದೇನೆ. ನೀವೆಲ್ಲರಿಗೂ ಗಿಡ ಬೆಳೆಸಿ ಪರಿಸರಕ್ಕೆ ಕೊಡುಗೆ ಕೊಟ್ಟಿದ್ದೇನೆ ಅನ್ನುವುದೇ ಹಸಿರೇ ಉಸಿರು. ಹೆಡೆಯಬೇಕೆಂದಿಲ್ಲ. ವೃಕ್ಷ ಮಾತೆಯಾಗಿ ಜಗತ್ತಿನ ಜಲಚರ ಜೀವರಾಶಿಗಳಿಗೆ ತಾಯಿಯಾಗಬಹುದು ಅಂತ ತೋರಿಸ್ಕೊಟ್ಟಿರುವಂತ ವೃಕ್ಷ ಮಾತೆ ಶತಾಯುಷಿಗೆ ಒಂದು ದೊಡ್ಡ ಚಪ್ಪಾಳೆ. ನಮ್ಮ
ಅಸಾಧಾರಣ ಗಣಿತ ಕೌಶಲ್ಯದಿಂದ ಸೆಳೆದ ನಮ್ಮ ಹೆಮ್ಮೆಯ ಕನ್ನಡತಿ ಯಾರಿವರು? ಶಾಕುಂತಲಾದೇವಿ. ನನ್ನ ಹೆಸರು ಶಕುಂತಲಾ ದೇವಿ. ನನ್ನ ಊರು ಬ್ಯಾಂಗ್ಳೂರ್. ನನಗೆ ಮ್ಯಾಥ್ಸ್ ಅಂದರೆ ತುಂಬ ಇಷ್ಟ. ಲೆಕ್ಕಗಳು ನನಗೆ ಆಟ ಬಂಟೆ, ಹ್ಯೂಮನ್ ಕಂಪ್ಯೂಟರ್ ಅಂತ ಕರೀತಾರೆ. ಬ್ರಿಟಿಷರ ವಿರುದ್ಧ ಹೋರಾಡಲಿಕ್ಕೆ ಒಬ್ಬಳು ಕಿತ್ತೂರು ಚೆನ್ನಮ್ಮ ಇದ್ಲು. ಈಗಿನ ಈ ಲೋಕದಲ್ಲಿ ನಮ್ಮೆಲ್ಲರ ದುಷ್ಟ ಶಕ್ತಿಗಳ ವಿರುದ್ಧ ಹೋರಾಡೋದಕ್ಕೆ ಮತ್ತೊಬ್ಬಳು ಕಿತ್ತೂರು ಚೆನ್ನಮ್ಮ ಬರ್ತಾ ಇದ್ದಾಳೆ. ನಂಬರ್ 9. ನಾನು ಕಿತ್ತೂರಾಣಿ ಚೆನ್ನಮ್ಮ. ಏನು ಕಪ್ಪ ಏಕೆ ಕೊಡಬೇಕು ಕಪ್ಪ? ಕಬ್ಬು ತಿನ್ನಬೇಕು ತಪ್ಪಿಗೆ ಕೂಲಿ ಕೊಡಬೇಕ? ಏಕೆ ಕೊಡಬೇಕು ಕಪ್ಪ? ನಾನು ಹುಟ್ಟಿರೆ ಬಿತ್ತಿರೆ ಏಕೆ ಕೊಡಬೇಕು ಕಪ್ಪ? ಮೋಡ ಮಳೆ ಸುರಿಸ್ತದೆ, ಭೂಮಿ ಬೆಲೆ ಕೊರತಿದೆ, ಏಕೆ ಕೊಡಬೇಕು ಕಪ್ಪ? ನಾನು ಹುಟ್ಟಿರೆ ಬಿತ್ತಿರೆ ಏಕೆ ಕೊಡಬೇಕು ಕಪ್ಪ? ನೀವೆಲ್ಲರೂ ನೆಂಟರೆ ಇಷ್ಟರೆ ಏಕೆ ಕೊಡಬೇಕು ಕಪ್ಪ? ಇಡೀ ಅಧಿಕಾರ ಇರೋದು ನಮಗೆ. ಸೈನಿಕರೇ ಬನ್ನಿ ಯುದ್ಧ ಮಾಡೋಣ. ಹರ ಹರ ಮಹಾದೇವ, ಹರ ಹರ ಮಹಾದೇವ. ಇವಾಗಲೂ ಕರ್ನಾಟಕದ ಹೌದಲ್ವಾ ವನಿತೆಯರು? ಗಂಡಸರು ಹೇಳ್ತಾ ಇದ್ದಾರೆ ಕರ್ನಾಟಕದ ವನಿತೆಯರು ಎಲ್ಲರೂ ವೀರರು. ಇನ್ನೋರ್ವ ವೀರ ವನಿತೆ ಕರ್ನಾಟಕದ ಓಬವ್ವ. ಈಕೆ ಧೈರ್ಯದ ಸಂಕೇತ, ಬುದ್ಧಿವಂತಿಕೆಯ ಸಂಕೇತ, ಸಮಯ ಪ್ರಜ್ಞೆಯ ಸಂಕೇತ. ಓಬವ್ವ ನಂಬರ್ 10. ಎಲ್ಲರಿಗೂ ಶರಣಾರ್ಥಿ ಬಸವ ಜಯಂತಿಯ ಶುಭಾಶಯಗಳು. ಇಂದು ನಾವು ವನಕ್ಕೆ ಹೋಗುವ. ಚಿತ್ರದುರ್ಗದ 7 ಸುತ್ತಿನ ಕಲ್ಲಿನ ಕೋಟೆಯ ಕಾವಲುಗಾರನ ಹೆಂಡತಿ ನಾನು. ನನ್ನ ಪತಿರಾಜ ಊಟಿಗೆ ಕೊಂತಾನೆ, ನಾನು ಕುಡಿಯಲು ನೀರು ಸರಿ ಹೋಗೇನು. ಏನಿದು ಬಿಸು ಮಾತು, ಏನಿದು ಬಿಸು ಮಾತು. ಓ ಹೈದರೆ ಸೈನ್ಯ ಮುತ್ತಿಗಾಗರೆ, ಈಗ ನಾನು ಏನು ಮಾಡಲಿ? ಈ ಒಬ್ಬವನೇ ಸರಿಯಾಗಿ ಬುದ್ಧಿ ಆಗಲ್ಸ್ತಲ್ಲೇ. ಜಯ ದುರ್ಗೆ. ಹೋಗಿ ನನ್ನ ಕಾಲಿನ ಹೋಯ್ತಿ, ಹೋಗಿ ನನ್ನ ಕಾಲಿನ ಹೋಯ್ತಿ. ಚಿತ್ರದುರ್ಗದ ಮುತ್ತಿಗಾಗಡೆ ಹೋಗಿ ನನ್ನ ಕಾಲಿನ ಹೋಯ್ತಿ. ಜಯ ದುರ್ಗೆ. ನಮ್ಮ ಜಗತಿ ಹಾಕಿದ್ದಾರೆ. ಅದು ಕೂಡ ನೋಡಿ ಧೈರ್ಯದ ಪ್ರತೀಕ ಮಂಜಮ್ಮ ಜೋಗತಿಯಾಗಿ. ದೊಡ್ಡ ಚಪ್ಪಾಳೆ ನಮ್ಮ ಮಂಜಮ್ಮ ಜೋಗತಿ ಅವರಿಗೆ. ಮಂಜಮ್ಮ ಜೋಗತಿ ಅವರದ್ದೇ ಧ್ವನಿಯಲ್ಲಿ ಹೇಳೋದಿದ್ರೆ ಅವರದ್ದೇ, ಅವರಿಲ್ಲಿ ಬಂದಿದ್ರು, ಅವರ ಒಂದು ಅಂತರಾಳದ ಮೂಲಕ ಹೇಳೋದಿದ್ರೆ ಅವರದ್ದೊಂದು ಕಳಕಳಿಯ ವಿನಂತಿ ಅಷ್ಟೇ. ನೀವು ನನಗೆ ಭಿಕ್ಷೆ ಹಾಕಬೇಡಿ, ಸಮಾನವಾಗಿ ನೋಡಿ ಅಷ್ಟೇ ಸಾಕು. ನಮಗೆ ವಿದ್ಯೆಯನ್ನು ಕೊಡೋದಕ್ಕೂ ಸಮಾನತೆ ಕೊಡಿ. ಹಲೋ. ಅಚ್ಚ ಕನ್ನಡ ಪದಗಳನ್ನು ಮುತ್ತು ಪೋಣಿಸುವಂತೆ ಮಾತನಾಡುವ ಭಾಷಾ ಶುದ್ಧಿಯನ್ನು ಹೊಂದಿರುವ ಅಪ್ಪಟ ಕನ್ನಡತಿ, ನಟಿ ಮತ್ತು ಖ್ಯಾತ ನಿರೂಪಕಿ ಅಪ್ಪರ್ಣ ವಸ್ತಾರೆ ಮಾಡುವ ನಮಸ್ಕಾರಗಳು. ಏನೋ ಒಂದು, ಹೇಗೋ ಒಂದು, ಯಾರು ಬೇಕಾದರೂ ಬದುಕಬಹುದು. ಆದರೆ ಹೀಗೆ ಬದುಕಬೇಕೆಂಬ ಕನಸಿರಬೇಕು. ನನ್ನ ಧ್ವನಿಯನ್ನು ನೀವು ನಮ್ಮ ಬೆಂಗಳೂರು ಮೆಟ್ರೋದಲ್ಲಿ ಹೀಗೆ ಆಲಿಸಬಹುದು. ಪ್ರಯಾಣಿಕರೇ ಗಮನಿಸಿ, ಮುಂದಿನ ನಿಲ್ದಾಣ ಬೆಂಗಳೂರು ಮಹಾನಗರ ಪಾಲಿಕೆ. ಬಾಗಿಲುಗಳು ಎಡಕ್ಕೆ ತೆರೆಯಲಿದೆ. ರೈಲು ಹತ್ತುವ ಮತ್ತು ಇಳಿಯುವ ಮುನ್ನ ಅಂತರದ ಬಗ್ಗೆ ಗಮನವಿರಲಿ. ಧನ್ಯವಾದಗಳು. ಧನ್ಯವಾದಗಳು ಅಪರ್ಣ ಮೇಡಮ್. ನನ್ನ ಗುರು ಕಾಡಿನ ಬೆಳೆಸಿದ ಮಾತ್ರ ಗಿಡಗಳನ್ನ ಅವರು ತನ್ನ ಮಕ್ಕಳ ತರ ಗುರುತಿಸ್ತಾರೆ. ಈ ಒಂದು ಗಿಡ ಕೊಟ್ಟರೆ ಸಾಕು, ಅದರ ತಾಯಿ ಮರ ಯಾವುದು, ಅದರ ತಾಯಿ ಬೇರು ಯಾವುದು, ಅದರ ಎಲ್ಲ ಅದರ ವಿಷಯಗಳನ್ನು ಹೇಳ್ತಾರೆ. ಆದ್ರೆ ಅವರು ಇಲ್ಲಿಟ್ರೇಟ್, ಅನಕ್ಷರಸ್ಥೆ. ಪದ್ಮಶ್ರೀ ಪಡೆದಂತಹ ತುಳಸಿ ಗೌಡ.
ಎಲ್ಲರಿಗೂ ಶರಣು ಶರಣಾರ್ಥಿ. ನಾನು ತುಳಸಿ ಗೌಡ, ಹೊನ್ನಾಳಿ ತಾಲೂಕಿನವಳು. ನನಗೆ ಶಾಲೆಗೆ ಹೋಗೋಕ್ಕಾಗಲಿಲ್ಲ, ಆದರೂ ಪ್ರಕೃತಿಯೇ ನನ್ನ ಶಾಲೆ, ಮರಗಳೇ ನನ್ನ ಗುರುಗಳು. ಪ್ರಶಸ್ತಿ ಸಿಕ್ಕಿದೆ. ನಾ ಎಲ್ಲರಿಗೂ ಕೇಳ್ಕೊಳ್ಳೋದು ಒಂದೇ, ಕನಿಷ್ಠ ಒಂದು ಮರವನ್ನು ಬೆಳೆಸಿ ಪರಿಸರವನ್ನು ಉಳಿಸಿ. ಥ್ಯಾಂಕ್ ಯು ತುಳಸಿ ಗೌಡ ಅವರೇ. ಅದಕ್ಕೆ ನೋಡಿ ಬಸವ ಸಮಿತಿಯವರು ಎಷ್ಟು 3-4 ಹುಲಿ ಇವರು. ಕರ್ನಾಟಕ ಕೂಡ ಗೋವಾ ತರ ಪೋರ್ಚುಗೀಸರ ಆಳ್ವಿಕೆಗೆ ಪೋರ್ಚುಗೀಸರ ಹಿಡಿತಕ್ಕೆ ಸಿಗ್ತಾ ಇತ್ತು, ಅದನ್ನ ತಪ್ಪಿಸಿದ ಭಾರತದ ಪ್ರಪ್ರಥಮ ನೌಕಾಪಡೆ ಹೊಂದಿದ ರಾಣಿ ಅಬ್ಬಕ್ಕ ಚೌಟ, ಉಳ್ಳಾಲದ ರಾಣಿ ಅಬ್ಬಕ್ಕ ಚೌಟ ಬರ್ತಾ ಇದ್ದಾರೆ. ಎಲ್ಲರಿಗೂ ನಮಸ್ಕಾರ. ನಾನು ರಾಣಿ ಅಬ್ಬಕ್ಕ ದೇವಿ ಪಾತ್ರ ಮಾಡುತ್ತಿದ್ದೇನೆ. ಸಾಗುಣಿಸು ವಯಸ್ಸರಾಯಿ, ನಾನು ಉಳ್ಳಾಳದ ರಾಣಿ ಅಬ್ಬಕ್ಕ ದೇವಿ. ಹೇಬೆಳಿಯ ಪೋರ್ಚುಗೀಸರೇ, ನೀವೆಂದಿಗೂ ನಮ್ಮ ದೇಶದ ಸಂಪತ್ತನ್ನು ಮತ್ತು ನಮ್ಮನ್ನು ಆಳಲಾರಿರಿ. ಆಳಲು ನಾನು ಬಿಡುವುದಿಲ್ಲ. ನಿಮ್ಮ ರುಂಡಗಳನ್ನು ಚೆಂಡಾಡಿ ಅದನ್ನು ನನ್ನ ಮಾಲೆಯಾಗಿ ಧರಿಸುವೆ. ಹುಷಾರ್! ಆ ಕನ್ನಡ ತಾಯಿ ವೀರ ಕಡಾಯಿಯು ಆ ಪೋರ್ಚುಗೀಸರಿಗೆ ನೆತ್ತರದಿಂದ ಹೋಗುವ ರಣದೇವತೆಗೆ ಅಭಿಷೇಕ ಮಾಡುವೆ. ಆ ಕನ್ನಡಾಂಬೆಯ ಮೇಲಾಣೆ, ಇದುವೇ ನನ್ನ ಪ್ರತಿಜ್ಞೆ. ಜೈ ಸೋಮನಾಥ, ಜೈ ಸೋಮನಾಥ, ಜೈ ಸೋಮನಾಥ. ಧನ್ಯವಾದಗಳು. ಜೈ ಸೋಮನಾಥ. ಉಳ್ಳಾಲವನ್ನ ಉಳಿಸಿಕೊಟ್ಟ ನಮ್ಮ ಕನ್ನಡಿಗರ ಕೈಯಲ್ಲೇ ಉಳಿಸಿಕೊಟ್ಟಂತ ಉಳ್ಳಾಲದ ರಾಣಿ ಅಬ್ಬಕ್ಕ ಜಯವಾಗಲಿ. ಇಲ್ಲಿಗೆ ನಮ್ಮ ಜೂನಿಯರ್ಸ್ ಕೆಟಗರಿಯ ಸ್ಪರ್ಧೆ ಮುಕ್ತಾಯವಾಯಿತು. ಅದಿತಿ ಇಲ್ಲಿ ಬಾ. ಎಲ್ಲ ಪೂಜ್ಯರಿಗೂ ತಮ್ಮೆಲ್ಲರಿಗೂ ಪ್ರಣಾಮಗಳು. ಇದು ಒಂದು ಸುಂದರ ಜಗತ್ತು. ಇದನ್ನ ಸೃಷ್ಟಿ ಮಾಡಿದವನು ದೇವರು. ದೇವರು ಹೆಂಗದಾನಂತ ನಿಮಗೇನಾರ ಗೊತ್ತೈತನ? ದೇವರು ಹೆಂಗದಾನಂತ ಬಸವಣ್ಣವರು ಬಹಳ ಚಂದ ವರ್ಣನ ಹೆಂಗ ವರ್ಣನ ಮಾಡ್ಯಾರಂದ್ರ ಜಗದಗಲ ಮುಗಿಲಗಲ ಮಿಗಿಲಗಲ ನಿಮ್ಮಗಲ ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀ ಮುಕುಟ ಅಪ್ರಮೇಯ ಆಗಮ್ಯ ಅಗೋಚರ ಅಪ್ರತಿಮಲಿಂಗವೇ. ಎಷ್ಟು ಚಂದ ವರ್ಣನ ಮಾಡ್ಯಾರ ಬಸವಣ್ಣ. ಆಕಾಶಕ್ಕಿಂತ ವಿಸ್ತಾರ, ಅಷ್ಟೊಂದು ವಿಸ್ತಾರವಾದ ಒಂದು ಶಕ್ತಿಯದ, ಒಂದು ತತ್ವದ. ಆ ತತ್ವವೇ ದೇವರು. ಕರ್ತನೊಬ್ಬನೇ ದೇವರು, ಕರ್ತು ಕೂಡಲ ಸಂಗಮ ದೇವ. ಧನ್ಯವಾದ. ಧನ್ಯವಾದ. ಎಸ್ ಫಾಗು ಹಾಲ್ಕಟ್ಟಿ ಅವರು ಬರ್ತಾ ಇದ್ದಾರೆ. ದೊಡ್ಡ ಚಪ್ಪಾಳೆ.
ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣು ಶರಣಾರ್ಥಿ. ನಾನು ಫಕೀರಪ್ಪ ಗುರುಬಸಪ್ಪ ಹಳಕಟ್ಟಿ. ನಿಮಗೆಲ್ಲ ವಚನ ಪಿತಾಮಹ ಫಗು ಹಳಕಟ್ಟಿ ಎಂದೇ ಚಿರಪರಿಚಿತ. ಗುರುಬಸಪ್ಪ ಮತ್ತು ದಾನದೇವಿಯರ ಮಗನಾಗಿ ಜುಲೈ 2, 1880ರಲ್ಲಿ ಜನಿಸಿದೆನು. ಮುಂದೆ ಮುಂಬೈಯಲ್ಲಿ ಉನ್ನತ ವ್ಯಾಸಂಗ ಮಾಡಿ BA ಮತ್ತು ಕಾನೂನು ಪದವಿಗಳನ್ನು ಪಡೆದೆನು. ಬಾಲ್ಯದಲ್ಲೇ ಬಸವಣ್ಣ, ಕಲ್ಯಾಣ ಕ್ರಾಂತಿ ಮತ್ತು ಶರಣರ ಸಾಹಿತ್ಯ ನನ್ನ ಮೇಲೆ ಅತೀವ ಪ್ರಭಾವ ಉಂಟು ಮಾಡಿದ್ದವು. ವ್ಯಾಸಂಗದ ಸಮಯದಲ್ಲಿ ಕನ್ನಡ ನಾಡು ನುಡಿಗಾಗಿ ದುಡಿಯಲು ದೃಢ ಸಂಕಲ್ಪ ಮಾಡಿದೆನು. ಮುಂದೆ ಬೆಳಗಾವಿಯಲ್ಲಿ ವಕೀಲಿ ವೃತ್ತಿ ಮಾಡುತ್ತಾ ಹಳ್ಳಿಗೆ ಸೈಕಲ್ ತುಳಿದು ಮನೆ ಮನೆಗೆ ತಿರುಗಿ ವಚನಗಳ ಓಲೆಗರಿ, ತಾಳೆಗರಿ ಮತ್ತು ಕೈಬರಹಗಳನ್ನು ಸಂಗ್ರಹಿಸಿದನು. ಹಿತಚಿಂತಕ ಎಂಬ ಮುದ್ರಣಾಲಯ ಸ್ಥಾಪಿಸಿ 250ಕ್ಕೂ ಹೆಚ್ಚು ಶರಣರ ಬರೆದಿರುವ ವಚನ ಸಾಹಿತ್ಯ ಸಾರ ಕೃತಿಗಳ ಜೊತೆಗೆ ಶೂನ್ಯ ಸಂಪಾದನೆ, ರಗಳೆ, ಪುರಾಣಗಳಾದಿಯಾಗಿ ಹಲವು ಕೃತಿಗಳನ್ನು ಸಂಪಾದಿಸಿ ಪ್ರಕಟಿಸಿದನು. ಶಿವಾನುಭವ ಎಂಬ ವಾರಪತ್ರಿಕೆ ಮತ್ತು ನವಕರ್ನಾಟಕ ಎಂಬ ಶಿವಾನುಭವ ಎಂಬ ಮಾಸಿಕ ಮತ್ತು ನವಕರ್ನಾಟಕ ಎಂಬ ವಾರಪತ್ರಿಕೆ ಸ್ಥಾಪಿಸಿ ಸಮಾಜದಲ್ಲಿ ಶರಣರ ಸಾಹಿತ್ಯ ಮತ್ತು ಕನ್ನಡದ ಬಗ್ಗೆ ಅರಿವು ಮೂಡಿಸುವ ಪ್ರಯತ್ನವಾಯಿತು. ಆಗ ನಾನು ಕಷ್ಟಪಟ್ಟು ಸಂಪಾದಿಸಿದ ವಚನಗಳೆಲ್ಲವೂ ನಿಮ್ಮೊಂದಿಗಿವೆ. ಅವುಗಳನ್ನು ಜೀವನದಲ್ಲಿ ಪಾಲಿಸಿ ಎನ್ನುವುದೇ ನನ್ನ ಪ್ರಾರ್ಥನೆ. ತನುವ ಬೇಡಿದಡಿಯಿವೆ, ಮನವ ಬೇಡಿದಡಿಯಿವೆ, ಧನವ ಬೇಡಿದಡಿಯಿವೆ ನಿಮ್ಮ ಶರಣಂಗೆ. ನನಗೆ ಬೇಕೆಂಬ ಭಾವ ಮನದಲ್ಲಿ ಹೊಳೆದಡಿ ಘನ ಮಹಿಮ ನಿಮ್ಮ ಪಾದದಾನೆ. ಕನ್ನಡದ ನಾಡು, ಭಾಷೆ, ನೆಲ, ಜಲಗಳ ಹಕ್ಕುಗಳ ಹೋರಾಟಗಾರ, ಕನ್ನಡ ಪರ ಹೋರಾಟಗಾರ ಅಂತ ಹೇಳಿದುಕೊಳ್ಳ ನೆನಪಿ ಬರುವ ಮೊದಲ ಹೆಸರು ವಾಟಾಳ್ ನಾಗರಾಜ್. ಯುಎನ ಮಹಾಜನತೆಗೆ, ಕನ್ನಡ ಪರ ಹೋರಾಟಗಾರ, ಬಂಧು ಬಾಂಧವ, ಹಂಬಲ್ ಕೊಲೆಜ್ ವಾಟಾಳ್ ನಾಗರಾಜ್ ಮಾಡುವ ನಮಸ್ಕಾರಗಳು. ಕರ್ನಾಟಕ ರಾಜ್ಯದಲ್ಲಿ ಪರಭಾಷೆಗಳ ದಾರಿ ನಿಲ್ಲಬೇಕು. ಹಾಗೆ ಚಿತ್ರಮಂದಿರಗಳಲ್ಲಿ ಪರಭಾಷೆ ಚಿತ್ರಗಳ ಪ್ರದರ್ಶನ ನಿಲ್ಲಬೇಕು ಅಂತ ಆಗ್ರಹಿಸಿ ಕನ್ನಡದ ನಾಡಿಗಾಗಿ, ಕನ್ನಡಕ್ಕಾಗಿ, ಕನ್ನಡಿಗರಿಗಾಗಿ, ಕರ್ನಾಟಕದ ಗೌರವಕ್ಕಾಗಿ, ಕನ್ನಡದ ಹಿರಿಮೆಗಾಗಿ ಇದೇ ಮೇ 25ರಂದು ಬೆಳಗ್ಗೆ 6ರಿಂದ ಸಂಜೆ 6ರವರೆಗೆ ಅಖಂಡ ಕರ್ನಾಟಕ ಬಂದ್ಗೆ ಕರೆ ಕೊಡ್ತಾ ಇದ್ದೀನಿ. ಅವತ್ತಿನ ದಿನ ಏನೇನೆಲ್ಲ ಬಂದಿರುತ್ತಂದ್ರೆ, ಇಡೀ ಚಿತ್ರೋದ್ಯಮ ಬಂದ್, ಸಿನಿಮಾ ಬಂದ್, ಶೂಟಿಂಗ್ ಬಂದ್, ವಿಮಾನ ನಿಲ್ದಾಣ ಬಂದ್, ಸಾರಿಗೆ ಬಂದ್, ಹೋಟ್ಲುಗಳು ಬಂದ್. ಈ ಬಂದ್ಗೆ ಇಲ್ಲಿರುವ ಎಲ್ಲ ಕನ್ನಡ ಪರ ಸಂಘ ಸಂಸ್ಥೆಗಳು ಪ್ರೋತ್ಸಾಹಿಸಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತೇನೆ. ಸಿರಿಗನ್ನಡಂ ಗೆಲ್ಗಿ, ಸಿರಿಗನ್ನಡಂ ಬಾಳ್ಗೆ. ಧನ್ಯವಾದ. ಶರಣು ಹೇಳೇವಿ ಸ್ವಾಮಿ ನಾವು ನೇಮಗ, ಸ್ವಾಮಿ ನಾವು ನೇಮಗ, ಸದ್ದು ಗದ್ದಾಲ ಮಾಡಬೇಡ್ರಿ ಆಟದೊಳಗ, ಸದ್ದು ಗದ್ದಾಲ ಮಾಡಬೇಡ್ರಿ ಆಟದೊಳಗ. ಸಣ್ಣ ಹುಡುಗರು ನಾವು ಬಣ್ಣಕ್ಕ ಹೆದರವರು, ಚೆನ್ನಾಗಿ ಕೇಳಿರಿ ನಮ್ಮ ಕವನ. ಸಣ್ಣ ಹುಡುಗರು ನಾವು ಬಣ್ಣಕ್ಕ ಹೆದರವರು, ಚೆನ್ನಾಗಿ ಕೇಳಿರಿ ನಮ್ಮ ಕವನ. ಶರಣು ಹೇಳೇವ್ರಿ ಸ್ವಾಮಿ ನಾವು ನೇಮಗ, ಸ್ವಾಮಿ ನಾವು ನೇಮಗ, ಸದ್ದು ಗದ್ದಾಲ ಮಾಡಬೇಡ್ರಿ ಆಟದೊಳಗ, ಸದ್ದು ಗದ್ದಾಲ ಮಾಡಬೇಡ್ರಿ ಆಟದೊಳಗ. ಶರಣ್ರಿ ಎಲ್ಲಾರ್ಗೂ, ಹೆಂಗದಿರಿ ಎಲ್ಲಾರು? ನಾ ಯಾರಂತ ಗೊತ್ತಲ್ರಿ? ನಾನ್ರಿ ಕೊಡ್ಡವ್ವ. ಇಲ್ಯಾಕೆ ಬಂದಾಳು ಅಂತ ಅನ್ಕೊಂಡಿರಲ್ಲ.
ನಾನು ನಮ್ಮಪ್ಪನಂಗ ಹೆಣ್ಣು ನೋಡಕ್ ಬಂದೀನಿ. ಯಾರೋ ಹೇಳಿದ್ರ ದುಬೈದಾಗ ಬಸವ ಜಯಂತಿ ಕಾರ್ಯಕ್ರಮ ಐತಿ, ಅಲ್ಲೇ ಭಾಳ ಚಂಚನ ಹುಡುಗಿಯರು ಬಂದಿರ್ತಾರಂತ, ಅದಕ್ಕೆ ನೋಡಕ್ ಬಂದೇನಿ. ಏನು ವಿಚಾರ ಮಾಡಕತ್ತೀರಿ ಎಲ್ಲಾರು? ಇಕ್ಕಿ ಇಕ್ಕಿ ಹೆಂಗೆ ನೋಡ್ತಾಳು? ಕಣ್ ಕಾಣ್ದಕ್ಕಿ? ಇಲ್ಲಿ ಕೇಳ್ರಿ, ದೇವ್ ನಿಮ್ಗೆ 2 ಕಣ್ ಕೊಟ್ಟಿದ್ರ, ನಮ್ಗೆ ಕುಡ್ಡರ್ಗ ಮೈಯೆಲ್ಲ ಕಣ್ ಕೊಟ್ಟಿರ್ತಾನ. ಎಂಥ ಕತ್ತಲ್ದಾಗೂ ನಾವು ನೋಡ್ತೀವಿ, ಎಂಥ ಕತ್ತಲಿದ್ರು ನಮ್ಮ ಕಾಳುಗಳು ನೋಡಿ ನಡೀತಾವ. ಗೊತ್ತಾಯ್ತ್ರಿ? ನಮ್ಮಪ್ಪಣ್ಣ ದಪ್ಪ, ಎತ್ತರ ಮತ್ತು ಒಳ್ಳೆ ಕಾಮಣ್ಣಿದ್ದಂಗೆ ಅದಾನ. ನಾನು ಹಿಂದಿನ ಸ್ಟೇಜ್ದಾಗಿರ್ತೀನಿ. ಯಾವುದ್ರೆ ಹೆಣ್ಮಕ್ಕಳಿದ್ರ ನನ್ನ ಬೆಟ್ಟ ಆಗ್ರಿ, ಹೋಗ್ಲಿ ರೀ. ಶರಣಾರ್ಥಿ. ಶರಣಾರ್ಥಿ ನಮ್ಮ ಕುರುಡವ್ವಂಗೆ. ನಂಬರ್ 6. ಹಲೋ, ನಮಸ್ಕಾರ. ನಾನು ಕನ್ನಡದ ಆಸ್ತಿ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್. ನನ್ನ ಜನನ ಜೂನ್ 6, 1891. ನನ್ನ ತಂದೆಯ ಹೆಸರು ರಾಮಸ್ವಾಮಿ, ನನ್ನ ತಾಯಿಯ ಹೆಸರು ತಿರುಮಲಮ್ಮ, ನನ್ನ ಕಾವ್ಯನಾಮ ಶ್ರೀನಿವಾಸ. ನನ್ನ ಊರು ಮಾಲೂರು, ಕೋಲಾರ ಜಿಲ್ಲೆ. ನಾನು ಗೋಲ್ಡ್ ಮೆಡಲ್ನೊಂದಿಗೆ MA ಇನ್ ಇಂಗ್ಲಿಷ್ ಪದವಿ ಪಡೆದು ಸಿವಿಲ್ ಎಕ್ಸಾಮ್ಸ್ ಬರೆದು ಮೈಸೂರು ಸರ್ಕಾರದಲ್ಲಿ ಜಿಲ್ಲಾಧಿಕಾರಿಯಾಗಿ ಸೇವೆ ಸಲ್ಲಿಸಿದ್ದೇನೆ. ಸಾಹಿತಿಯಾಗಿ ಒಟ್ಟು 123 ಕೃತಿಗಳನ್ನು ಕನ್ನಡ ಭಾಷೆಗೆ ನೀಡಿರುವೆ. ಕನ್ನಡಕ್ಕೆ 1983ರಲ್ಲಿ 4ನೇ ಜ್ಞಾನಪೀಠ ಪ್ರಶಸ್ತಿ ತಂದುಕೊಟ್ಟಿದ್ದು. ನನ್ನ ಕೃತಿ ಚಿಕ್ಕವೀರ ರಾಜೇಂದ್ರ. ನನ್ನ ಆತ್ಮಕಥನದ ಹೆಸರು ಭಾವ. ಕನ್ನಡ ನಮ್ಮೆಲ್ಲರಿಗೂ ಆಸ್ತಿಯಾಗಲಿ. ಧನ್ಯವಾದಗಳು. ಧನ್ಯವಾದಗಳು ಮಾಸ್ತಿ ತಾತನವರ. ಇಲ್ಲಿ ಬನ್ನಿ ಪ್ಲೀಸ್. ದೊಡ್ಡ ಚಪ್ಪಾಳೆ ಬರಬೇಕು ನಮ್ಮ ಪುಟಾಣಿಗಳಿಗೆ. ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ನಂತರ ಸ್ಪರ್ಧಿ ನಂಬರ್ 7 ಬರ್ತಾ ಇದ್ದಾರೆ. ಮತ್ತೊಬ್ರು ನಮ್ಮ ಉಳ್ಳಾಲದ ರಾಣಿ ಅಬ್ಬಕ್ಕ ದೇವಿ ಚೌಟ ಅವರು. ಮತ್ತೊಮ್ಮೆ ಹೇಳ್ತೇನೆ, ಪೋರ್ಚುಗೀಸ್. ನಾನು ಸೂಲಗಿತ್ತಿ ನರಸಮ್ಮ. ಅವರು ತುಮಕೂರು ಜಿಲ್ಲೆಯಲ್ಲಿ ಕೃಷ್ಣಪುರದಲ್ಲಿ ಜನಿಸಿದರು. ಅವರ ತಂದೆ ಕದಿರಪ್ಪ, ಅವರ ತಾಯಿ ಬಾವಮ್ಮ. ಅವರು 15 ವರ್ಷದಲ್ಲೇ ಮದುವೆ ಆಯಿತು. 15 ಮಕ್ಕಳು, 22 ಮೊಮ್ಮಕ್ಕಳು. ಅವರ ಅಜ್ಜಿ ಮರಿಗೆಮ್ಮ, ಅವರ ಕೆಲಸ ಸೂಲಗಿತ್ತಿ. ನರಸಮ್ಮ ಆಮೇಲೆ ಅಜ್ಜಿ ಸೂಲಗಿತ್ತಿ ಕೆಲಸಗೂ ಹೋಗುತ್ತಿದ್ದರು. ಒಂದು ದಿವಸ ಹೆಣ್ಣು ಅವರಿಗೆ ಹೆರಿಗೆ ನೋವು ಬಂದಿತು. ಆವಾಗ ಅಜ್ಜಿ ಆಮೇಲೆ ನರಸಮ್ಮ ನೋಡಿಕೊಂಡು ಹೋಗೋಕ್ಕೆ ಹೋಗಿದ್ದರು. ಆವಾಗ ಅಜ್ಜಿ ಎಂದರು, ನಾನು ಔಷಧಿಯನ್ನು ತಗೊಂಡು ಬರುತ್ತೇನೆ, ನೀನು ಇಲ್ಲೇ ಇರು ಅಂತ. ಆವಾಗ ಅವರಿಗೆ ನೋವು ಹೆಚ್ಚು ಆಗಿತ್ತು. ಆವಾಗ ನರಸಮ್ಮ ಅವರೇ ಹೆರಿಗೆ ಮಾಡಿಸಿದರು. ಆವಾಗ
Emirates and wherever you belong to. The manner in which we are able to practice our religion, our faith, our vocation without any inhibition in a foreign land is something truly remarkable. And I, as the Consul General, on behalf of the entire Indian community, convey our sincere gratitude to the rulers of this country for their spirit of inclusiveness and tolerance. And that is exactly what we are celebrating today. A visionary spiritual reformer like Basavanna, the kind of message, the kind of visionary thoughts that he gave for the humanity is something that we are remembering even 1000 years later. Today in Dubai, if we are celebrating this, it is because of the strength, is because of the power of his message. And that message is what has guided Indians, especially Kannadigas, over these 1000 years. And this is the reason why India is still the spiritual fountainhead of humanity. The future direction, the future path for an inclusive world will come only from India and only from messages of leaders like Basavanna. So I'm very glad that we are celebrating his Jayanti today. It is not just a notional celebration. We should recall his messages, and I am thankful that Swamiji is here to remind us of his work, of his life, of his path and of his thoughts. So I once again congratulate every one of you, and especially those parents who have brought their kids. And that is a very remarkable, and I think I said this last year also, that it is remarkable that parents who have brought their children to these activities are truly to be commended upon, because they understand the value of the next generation being rooted to their culture. And I applaud the spirit that they are showing, and it is important that we continue this service to our community by recalling the messages of our leaders. So once again, thank you very much for including me in this day. And as I have told you, even last year a particular question was asked that Basavanna's statue was granted to the consulate, and I would like to recall that and say that we are working with the government of India to give suitable honor to that statue and locate it in the consulate. So we will try our best to get that going in the consulate. So once again, my best wishes to each and every one of you who has turned out here, and let us keep up the spirit of Basavanna going through our life and through our words and through our actions. Thank you very much. Thank you. ಪಸರಿಸಿ ಪಾಡುತ್ತಾ ಬಸವನಂತೆ ಮುಖ್ಯ ಜಾಲಿಸಿ ಬಸವ ನನಗೆ ಜನ್ಮ ಕೊಟ್ಟಿರುವಂತೆ ಜಡಸ್ಥಿತಿಯುಂಟೆ ಪಾದಕ ಬಸವನಂತೆ ಬಾಲಕಿಯುಂಟೆ ಆಸ್ತಿಯು ಶಿವಗುರುವೆಂದು ಬಲ್ಲಾತನೇ ಗುರು, ಶಿವಲಿಂಗವೆಂದು ಬಲ್ಲಾತನೇ ಗುರು, ಶಿವ ಲಿಂಗವೆಂದು ಬಲ್ಲಾತನೇ ಗುರು, ಶಿವ ಆಚಾರವೆಂದು ಬಲ್ಲಾತನೇ ಗುರು, ಶಿವ ಪ್ರಸಾದವೆಂದು ಬಲ್ಲಾತನೇ ಗುರು, ಎಂತೆ ಪಂಚವಿಧವೇ ಪಂಚಬ್ರಹ್ಮವೆಂದರಿತ ಸಂಗನ ಬಸವಣ್ಣ ನನಗಿಯೂ ಗುರು ನಿನಗಿಯೂ ಗುರು ಜಗವೆಲ್ಲಕ್ಕಿಯೂ ಗುರು ಕಾರಣಾಂಗೇಶ್ವರ. ಬಸವಾದಿ ಪ್ರಮಥರನ್ನ ಪೂಜ್ಯ ಗುರುದೇವರನ್ನ ಹನುಮಂತರಲ್ಲಿ ಭಕ್ತಿಯಿಂದ ಸ್ಮರಣೆಗೈದು ಈ ಪವಿತ್ರ ಮಂಗಳ ಬಸವ ಜಯಂತಿಯ ಕಾರ್ಯಕ್ರಮದಲ್ಲಿ ನಮ್ಮ ಸಾನ್ನಿಧ್ಯವನ್ನು ವಹಿಸಿರುವ ನಿಡಸೂಸಿಯ ಮಠದ ನಿಜಲಿಂಗೇಶ್ವರ ಮಹಾಸ್ವಾಮೀಜಿಯವರಲ್ಲಿ ಶರಣ ಸಮರ್ಪಿಸಿ, ನನ್ನ ಜೊತೆಯಲ್ಲಿ ಆಗಮಿಸಿರುವ ಕೊಡಗಿನ ಅರಮೆರೆ ಕಳಂಚೇರಿ ಮಠದ ಶ್ರೀ ಶಾಂತಮಲ್ಲಿಕಾರ್ಜುನ ಸ್ವಾಮಿಯವರಲ್ಲಿ ಹಾಗೂ ಬೆಂಗಳೂರಿನ ಗುರುವಣ್ಣದೇವರ ಮಠದ ನಂಜುಂಡ ಸ್ವಾಮಿಯವರಲ್ಲಿ ಹಾಗೂ ರಾಮನಗರ ಜಿಲ್ಲೆ ಬೇವೂರಿನ ಶ್ರೀ ಪೂಜ್ಯ ಶ್ರೀಗಳಲ್ಲಿ ಶರಣ ಸಮರ್ಪಿಸಿ, ವೇದಿಕೆಯಲ್ಲಿರುವ ಮಾಜಿ ಮಂತ್ರಿಗಳು, ನಮ್ಮ ಶ್ರೀಮಠದ ಹಳೆಯ ಹೆಮ್ಮೆಯ ವಿದ್ಯಾರ್ಥಿಯಾಗಿರುವ ಶ್ರೀ ಭಗವಂತ ಕುಬಾ ಅವರೇ, ನಮ್ಮ ಈ ಕಾರ್ಯಕ್ರಮಗಳೆಲ್ಲರಿಗೂ ಕೂಡ ನಿಮ್ಮ ಜೊತೆಗೆ ಕೈ ಜೋಡಿಸಿ ಪ್ರತಿ ವರ್ಷವೂ ಕೂಡ ಪೂಜ್ಯರು
ಶ್ರೀನಾಥ ದೇಶಿಕೇಂದ್ರ ಮಹಾಸ್ವಾಮಿಗಳವರು ನಿಮಗೆ ಯಾವಾಗಲೂ ಕೂಡ ಆಶೀರ್ವಾದವನ್ನು ಮಾಡುವುದರ ಮುಖಾಂತರವಾಗಿ ನಿಮ್ಮ ಈ ಕಾರ್ಯಕ್ರಮಕ್ಕೆ ಪೂಜ್ಯರು ಯಾವತ್ತೂ ಕೂಡ ಅವರ ಆಶೀರ್ವಾದವನ್ನು ಶ್ರೀರಕ್ಷೆಯಾಗಿ ನೀವು ಪಡೆದುಕೊಂಡು ನಿರಂತರವಾಗಿ ಆರಿಸಿಕೊಳ್ತಾ ಇದ್ದೀರಿ ಅಂತ ಪೂಜ್ಯರನ್ನು ಕೂಡ ಸ್ಮರಿಸಿಕೊಳ್ತಾ ಅವರು ಸ್ಥಾಪಿಸಿರುವ ಹೆಸರಿಗೆ ತಕ್ಕ ಹಾಗೆ ಸುತ್ತೂರು ಒಂದು ಜಗದ್ಗುರು, ಜಗತ್ತಿನಲ್ಲೇ ಎಲ್ಲ ಕ್ಷೇತ್ರಗಳಲ್ಲಿಯೂ ಕೂಡ ಮುಂದಿರುವಂತಹ ಪೂಜ್ಯ ಶ್ರೀಗಳವರು ಈ ದುಬೈನಲ್ಲಿ ಬಹಳ ವರ್ಷಗಳ ಹಿಂದೆ ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸುವುದರ ಮೂಲಕ ಈ ಭಾಗದ ನಮ್ಮ ಭಾರತೀಯ ಮಕ್ಕಳಿಗೆ ನಮ್ಮ ಶಿಕ್ಷಣ ಮತ್ತು ಸಂಸ್ಕೃತಿಯನ್ನು ಪ್ರಚಾರ ಮಾಡುವಂಥ ಪವಿತ್ರ ಕಾರ್ಯವನ್ನು ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದರ ಜವಾಬ್ದಾರಿಯನ್ನು ಹೊತ್ತು ಇಲ್ಲಿಯ ಮುಖ್ಯ ಕಾರ್ಯನಿರ್ವಹಣೆಗಳಿಗೆ ಕೆಲಸ ಮಾಡ್ತಾ ಇರುವಂತಹ ಶ್ರೀ ಗೋವಿಂದ ನಾಯಕರವರೇ, ವೇದಿಕೆಯಲ್ಲಿರುವ ಈ ವರ್ಷದ ಬಸವ ಸಮಿತಿಯ ಅಧ್ಯಕ್ಷರಾದ ಆತ್ಮೀಯರಾದ ಶ್ರೀ ಶರಣ ವೀರೇಶ್ ಪಾಟೀಲ್ ಅವರೇ, ಎಲ್ಲ ಆಹ್ವಾನಿತ ವ್ಯಕ್ತಿಗಳೇ, ಆತ್ಮೀಯರೇ, ತಾಯಂದಿರೇ, ಮಕ್ಕಳೇ, ಪ್ರತಿ ವರ್ಷವೂ ಕೂಡ ಬಸವ ಜಯಂತಿಯನ್ನು ಬಹಳ ವಿಜೃಂಭಣೆಯಿಂದ ಬಹಳ ಭಕ್ತಿ ಶ್ರದ್ಧೆಯಿಂದ ನೀವು ಕಳೆದ 6 ವರ್ಷಗಳಿಂದ ನಿರಂತರವಾಗಿ ನಡೆಸ್ಕೊಂಡು ಬರ್ತಾ ಇರುವಂತಹ ಕೀರ್ತಿ ನಿಮಗೆ ನಮ್ಮ ದುಬೈನಲ್ಲಿರುವ ಬಸವ ಭಕ್ತರಿಗೆ ನಿರಂತರವಾಗಿ ನಡೆದುಕೊಂಡು ಬರುವಂತಹ ಕೆಲಸ ಆಗ್ತಾ ಇದೆ. ನಿಜವಾಗ್ಲೂ ಕೂಡ ಇದೊಂದು ಸ್ಮರಣೀಯವಾಗಿರುವಂತಹದ್ದು. ಬಸವ ಜಯಂತಿಗೆ ಯಾವ ದಿನ ಅಕ್ಷಯ ತೃತೀಯ ಅನ್ನುವುದು ಬಸವ ಜಯಂತಿಗೆ ಸೀಮಿತವ? ನಮ್ಮ ಜನಗಳೆಲ್ಲವೂ ಕೂಡ ಅಕ್ಷಯ ತೃತೀಯ ಅಂದರೆ ಚಿನ್ನ ಪಡ್ಕೊಂಡು ಅದನ್ನು ದಬ್ಬಾಳು ಮಾಡ್ಕೋಬೇಕು ಅನ್ನೋದೇ ಬಹಳ ಹುಚ್ಚಿರುವಂತಹ ಒಂದು. ಆದರೆ ಬಸವಣ್ಣನನ್ನು ನಾವು ಆ ರೀತಿಯಲ್ಲಿ ನಾವು ಕಾಣೋದಿಲ್ಲ. ನಮ್ಮ ಬದುಕನ್ನು ಡಬಲ್ ಮಾಡ್ಕೊಳ್ಳೋದು ಯಾವುದಪ್ಪ ಅಂದರೆ ಅದು ಬಸವ ಜಯಂತಿ ಅಂತೇಳಿ ಭಾವಿಸ್ಕೊಳ್ಬೇಕಾಗಿರುವಂಥದ್ದು. ಹಾಗೆ ನೀವೆಲ್ಲರೂ ಕೂಡ ಪ್ರತಿ ವರ್ಷವೂ ಕೂಡ ಬಸವ ಜಯಂತಿಯನ್ನು ಅತ್ಯಂತ ಭಕ್ತಿ ಶ್ರದ್ಧೆಯಿಂದ ಎಲ್ಲರೂ ಕೂಡ ಒಟ್ಟಾಗಿ ಸೇರಿ, ನೀವಷ್ಟೇ ಅಲ್ಲ ಎಲ್ಲ ಸಂಘ ಸಂಸ್ಥೆಗಳನ್ನೂ ಕೂಡ ಒಳಗೊಂಡಂತೆ ಇವೆಲ್ಲ ಯಾವ ಭಾವನೆಯಿಂದ ಅಂದರೆ ಬಸವಣ್ಣವರು ಹೇಳ್ತಾರಲ್ಲ, ಇವನಾರವನೆಂದೆನಿಸಲಿರಯ್ಯ, ಇವನಮ್ಮವನೆಂದೆನಿಸಯ್ಯ, ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದೆನಿಸಯ್ಯ ಅನ್ನುವ ಹಾಗೆ ಎಲ್ಲರನ್ನೂ ಕೂಡ ನಮ್ಮವರು ಅನ್ನುವ ಭಾವನೆಯನ್ನು ಇಟ್ಟುಕೊಂಡು ಇಲ್ಲಿರುವ ಕನ್ನಡಿಗರೆಲ್ಲರೂ ಕೂಡ ಒಟ್ಟಾಗಿ ಸೇರಿ ಬಸವ ಜಯಂತಿಯನ್ನು ಆಚರಿಸುವಂತಹ ಒಂದು ಆದರ್ಶವನ್ನು ನಿರಂತರವಾಗಿ ನಡೆಸಿಕೊಂಡು ಬರ್ತಾ ಇರುವಂತಹದ್ದು ಅತ್ಯಂತ ಸಂತಸ ಪಡುವಂತಹ ಸಂಗತಿ. ನಾನಾದರೂ ಈ ದುಬೈಗೆ ಬರ್ತಾ ಇರುವಂಥದ್ದು 2ನೇ ಬಾರಿ. ಮೊದಲು ನಾನು ಬಂದಂಥದ್ದು JSSನ ಪ್ರಥಮ ಶಾಲೆಯ ಉದ್ಘಾಟನೆ ಸಂದರ್ಭದಲ್ಲಿ ಬಂದಿದ್ದೆ. ಆ ಸಂದರ್ಭದಲ್ಲಿ ನಮ್ಮ ಅಬ್ದುಲ್ ಕಲಾಂ ಅವರು ಬಂದಿದ್ದರು, ಪೂಜ್ಯ ಸುತ್ತೂರು ಬುದ್ಧಿಯವರ ಆಹ್ವಾನದ ಮೇಲೆಗೆ ಆದಿಚುಂಚನಗಿರಿ ಶ್ರೀಗಳವರು ಬಂದಿದ್ದರು, ರವಿಶಂಕರ್ ಅವರು ಬಂದಿದ್ದರು, ಬೇರೆ ಬೇರೆ ಅನೇಕ ಗಣ್ಯರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಈ ಒಂದು ಕಾರ್ಯಕ್ರಮದಲ್ಲಿ 2ನೇ ಸಾರಿ ಬಂದು ಭಾಗವಹಿಸಿರೋದಕ್ಕೆ ನನಗೆ ಅತ್ಯಂತ ಸಂತೋಷವಾಗ್ತಾ ಇರುವಂತಹ ಸಂಗತಿಯಾಗಿದೆ. ಇವತ್ತು ಬಸವ ಜಯಂತಿ ಅಂತಂದರೆ ಬಸವಣ್ಣನವರ ಸ್ಮರಣೆ ಮಾಡಿಕೊಡುವಂಥ ಕೆಲಸ ಆಗುವಂಥದ್ದು. ಜಯಂತಿ ಅಂದರೆ ಯಾರದೇ ಆಗಲಿ ಅವರ ಸ್ಮರಣೆಯನ್ನು ಮಾಡುವಂಥದ್ದೇ ಜಯಂತಿ ಅಂತೇಳಿ ಕರೆಸಿಕೊಡುವಂತಹದ್ದು. ಆದರೆ ನಾವು ಜಗತ್ತಿನಲ್ಲಿ ಹುಟ್ಟಿದಂತಹ ಎಲ್ಲ ಜನಗಳ ಜಯಂತಿಯನ್ನು ಕೂಡ ಯಾರೂ ಆಚರಣೆ ಮಾಡೋದಿಲ್ಲ. ಎಷ್ಟೋ ಜನ ಹುಟ್ಟಿದ್ದಾರೆ, ನಮ್ಮಂತೆ ಅಲ್ಲ ನಿಮ್ಮಂತೆ ಎಲ್ಲರೂ ಸಹ ಕೋಟಿ ಜನ ಹುಟ್ಟಿ ಇವತ್ತು ನಮ್ಮೆಲ್ಲರನ್ನ ಅಗಲಿ ಹೋಗಿದ್ದಾರೆ. ಆದರೆ ಅವರೆಲ್ಲರ ಸ್ಮರಣೆಯನ್ನು ಕೂಡ ನಾವು ಯಾವತ್ತೂ ಮಾಡೋದಿಲ್ಲ. ಆದರೆ ಯಾರ ಸ್ಮರಣೆಯನ್ನು ಮಾಡ್ತೇವೆ ಅಂದರೆ ಯಾರು ತಮ್ಮ ಬದುಕನ್ನು ಸಮಾಜಕ್ಕಾಗಿ, ನಾಡಿಗಾಗಿ ಸಮರ್ಪಣೆ ಮಾಡಿಕೊಂಡಿರ್ತಾರೆ, ತಾವು ವಿಶ್ವ ಯುವತಿಗಳಾಗಿ ಬೆಳೆದಿರ್ತಾರೆ, ಈ ಜಗತ್ತಿನಲ್ಲಿ ತಮ್ಮದೇ ಆದಂತಹ ರೀತಿಯಲ್ಲಿ ಬೆಳೆದು ನಾಡಿಗೆ, ಸಮಾಜಕ್ಕೆ ಬೆಳಕನ್ನು ಕೊಟ್ಟು ಹೋಗಿರ್ತಾರೆ. ಅಂತಹ ವ್ಯಕ್ತಿಗಳನ್ನು ಮಾತ್ರ ನಾವು ವಿಶ್ವ ವಿಭೂತಿಗಳು, ಮಹಾನ್ ಪುರುಷರು ಅಂತೇಳಿ ಕರೆದು ಅವರ ಜಯಂತಿಯನ್ನು ಆಚರಿಸುವಂತಹ ಸಂಪ್ರದಾಯ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ನಿರಂತರವಾಗಿ ನಡೆದುಕೊಂಡು ಬರ್ತಾ ಇದೆ. ಆ ಪರಂಪರೆಯಲ್ಲಿರುವಂತಹ ಒಂದು ದೊಡ್ಡ ಒಂದು ವ್ಯಕ್ತಿತ್ವ ಅಂತಂದರೆ ಅದು ವಿಶ್ವಗುರು ಬಸವಣ್ಣನವರು ಅಂದರೆ ನಾವು ಹೆಮ್ಮೆಯಿಂದ, ಅಭಿಮಾನದಿಂದ ಹೇಳಬೇಕಾಗಿರುವಂಥದ್ದು. ಯಾಕೆ ಅಂತಂದರೆ ಬಸವಣ್ಣನವರು ಯಾವುದೇ ಸಮಾಜಕ್ಕೆ ಸೀಮಿತವಾದಂತಹವರಲ್ಲ, ಯಾವುದೇ ಒಂದು ದೇಶಕ್ಕೂ ಸೀಮಿತವಾದಂತಹವರಲ್ಲ. ಅವರನ್ನು ನಾವು ಯಾವ ರೀತಿ ಕರೀತಾ ಇದ್ದೇವೆ ಅಂದರೆ ವಿಶ್ವಜ್ಯೋತಿ, ವಿಶ್ವಗುರು ಬಸವಣ್ಣ ಅಂತ ಹೆಸರಿಂದ ಕರೆಯುವಂಥದ್ದನ್ನು ಕರಿತೀವಿ. ಅದೇ ಬುದ್ಧನನ್ನು ನಾವು ಏಷ್ಯಾದ ಜ್ಯೋತಿ ಅಂತ ಕರೆದರೆ ಬಸವಣ್ಣನವರನ್ನು ವಿಶ್ವದ ಜ್ಯೋತಿ, ವಿಶ್ವದ ಗುರು ಅನ್ನುವಂತಹ ಭಾವನೆಯೊಂದಿಗೆ ಕರೆಯುವಂಥದ್ದರಿಂದಾಗಿ ಬಸವಣ್ಣ ಕೊಟ್ಟ ವಿಚಾರಗಳು ಅಷ್ಟೇ ಕೇವಲ ನಮಗಾಗಿ ಸೀಮಿತ ಆದಂತಹದ್ದಲ್ಲ. ಇವತ್ತು ನಮ್ಮ ಕರ್ನಾಟಕ ಅಥವಾ ಭಾರತ ದೇಶಕ್ಕೆ ಸೀಮಿತವಾದಂತಹದ್ದಲ್ಲ, ಇಡೀ ವಿಶ್ವದ ಪ್ರತಿಯೊಬ್ಬ ಜನಗಳಿಗೂ ಬೇಕಾದಂತಹ ತತ್ವಗಳನ್ನು ಇವತ್ತು ಬಸವಣ್ಣನವರು ತಮ್ಮ ಬದುಕಿನಲ್ಲಿ ಆಚರಿಸಿ ತೋರಿಸಿಕೊಟ್ಟು ಹೋಗಿರುವಂತಹ ಅವು ಇವತ್ತು ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಬೇಕಾಗಿರುವಂತಹದ್ದು. ಏಕೆ ಅಂತಂದರೆ ಇವತ್ತು ಮನುಷ್ಯನಾಗಿ ಬದುಕಲಿಕ್ಕೆ ಬೇಕಾಗಿರುವಂತಹ ಎಲ್ಲ ವಿಚಾರಗಳನ್ನು ತಮ್ಮ ಆಚರಣೆಯ ಮೂಲಕ ಆಚರಿಸಿ ತೋರಿಸಿರುವಂತಹ ಅವರು ಬಸವಣ್ಣನವರಾಗ್ತಾರೆ. ನಮಗೆ ಯಾವುದಪ್ಪ ಕಷ್ಟ ಅಂತಂದರೆ ಜೀವನದಲ್ಲಿ ನಾವು ಏನಾಗೋದು ಕಷ್ಟ ಅನ್ನುವಂಥ ಪ್ರಶ್ನೆ ಬಂದರೆ ನಾವು ಸ್ವಾಮಿಗಳಾಗೋದು ಸುಲಭ,
ನೀವು ಬೇರೆ ಬೇರೆ ವ್ಯಕ್ತಿಗಳಾಗೋದು ಸುಲಭ, ನೀವು ಡಾಕ್ಟರ್ ಆಗೋದು, ಇಂಜಿನಿಯರ್ ಆಗೋದು, ಬೇರೆಯದಾಗೋದು ಸುಲಭ. ಆದರೆ ಅದರೊಳಗೊಬ್ಬ ಮನುಷ್ಯ ಇರಬೇಕಲ್ಲ, ಆ ಮನುಷ್ಯನಾಗುವಂಥದ್ದು ಇದೆಯಲ್ಲ, ಅದು ಬಹಳ ಕಠಿಣವಾಗಿರುವಂಥದ್ದು. ದ ಮೋಸ್ಟ್ ಡಿಫಿಕಲ್ಟ್ ಆರ್ಟ್ ಇಸ್ ದ ಆರ್ಟ್ ಆಫ್ ಬಿಕಮಿಂಗ್ ಗುಡ್ ಹ್ಯೂಮನ್ ಬೀಯಿಂಗ್ ಅನ್ನುವಂತಹ ಒಂದು ಮಾತಿದೆ. ಅಂದರೆ ನಾವು ಒಳ್ಳೆ ಮನುಷ್ಯನಾಗುವಂತೆ ಬದುಕುವಂತಹ ಜೀವನ ಸಾಗಿಸಿದರೆ ಅದು ಅತ್ಯಂತ ಮುಖ್ಯವಾಗಿರುವಂಥದ್ದು. ಹಾಗೆ ಯಾವ ಕಲೆ ಅತ್ಯಂತ ಕಠಿಣ ಅನ್ನಿಸ್ತಾ ಇದೆಯೋ, ಯಾರು ಇವತ್ತೆಲ್ಲ ಮರೀತಾ ಇದ್ದಾರೋ ಅಂತಹ ಕಲೆಯನ್ನು 12ನೇ ಶತಮಾನದಲ್ಲಿ ಬಸವಾದಿ ಶರಣರು ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ತಮ್ಮ ಬದುಕಿನ ಆಚರಣೆಯ ಮುಖಾಂತರವಾಗಿ ನಮ್ಮೆಲ್ಲರಿಗೆ ತೋರಿಸಿಕೊಟ್ಟಿರುವಂತಹ ಅವರು ವಿಶ್ವಗುರು ಬಸವಣ್ಣನವರಾಗಿರುವಂತಹ ಅವರನ್ನ ಕುರಿತು ಜನಪದದಲ್ಲಿ ಒಂದು ಮಾತನ್ನು ಹೇಳ್ತಾರೆ. ನಡೆ ಕಲಿಸಿದ ಬಸವ, ನುಡಿ ಕಲಿಸಿದ ಬಸವ, ಗುಣ ಕಲಿಸಿದ ಬಸವ ಅನ್ನುವ ಮಾತನ್ನು ಹೇಳುವುದರ ಮುಖಾಂತರವಾಗಿ ಮನುಷ್ಯ ಹೇಗೆ ಬದುಕಬೇಕು ಅನ್ನುವಂತಹ ರೀತಿಯ ನೀತಿಗಳನ್ನೆಲ್ಲವನ್ನು ಕೂಡ ಕಲಿಸಿಕೊಟ್ಟಿರುವಂತಹ ಅವರು ಬಸವಣ್ಣವರಾಗಿದ್ದಾರೆ. ಅವರ ಚಿಂತನೆಗಳನ್ನು ನಾವು ನೋಡೋದರ ಮುಖಾಂತರವಾಗಿ ನಾವು ಅವರನ್ನ ಕರೀತಾ ಇದ್ದೀವಿ. ಇವತ್ತು ಅವ್ರು ಬಾಗೇವಾಡಿಯಲ್ಲಿ ಹುಟ್ಟಿದ್ರು, ಮಾದರಸ ಮಾತನಾಂಬಿಕೆಯವರ ಮಗನಾಗಿದ್ದರು, ಹೀಗೆಲ್ಲ ಮಂತ್ರಿಗಳಾಗಿದ್ದರು, ಮಹಾಮಂತ್ರಿಗಳಾಗಿದ್ದರು, ಎಲ್ಲವನ್ನು ಒಪ್ಕೊಳ್ತೀವಿ. ಆದರೆ ಬಸವಣ್ಣನವರು ಕೇಳಿದಾಗ ಹೇಳ್ತಾರೆ, ನೀನು ಯಾರಪ್ಪ ಅಂತಂದರೆ ಮಾವಿನಕಾಯಿಯೊಳಗೆ ಒಂದು ಎಕ್ಕೆಕಾಯಿ ನಾನು ಅಂತ ಹೇಳ್ತಾರೆ. ಮಾದಾರ ಚೆನ್ನಯ್ಯನ ಮಗನ ದಾಸಿಯ ಮಗಳು, ವ್ಯವಹಾರ ಕಕ್ಕಯ್ಯನ ಮಗನ ದಾಸಿಯ ಮಗಳು ಬೆರಣಿಯಾಯಲ್ಲಿ ಹೋಗಿ ಇಬ್ಬರ ಸಂಗಮ ಮಾಡಿ ಹುಟ್ಟಿದ ಮಗನಾನು ಅನ್ನುವ ಮುಖಾಂತರವಾಗಿ ಯಾವ ಜನಗಳಿಗೆ ವಂಚಿತರಾಗಿರ್ತಾರೆ, ಯಾರ ತುಳಿತಕ್ಕೆ ಒಳಗಾಗಿರ್ತಾರೆ, ಯಾರು ಎಲ್ಲಕ್ಕಿಂತಲೂ ಕೂಡ ಅನಿಷ್ಟವಾಗಿ ಬದುಕ್ತಾ ಇರ್ತಾರೆ, ಅವರಿಗ ಬದುಕಿಗಾಗಿ ತನ್ನನ್ನು ತಾನು ಅರ್ಪಿಸಿಕೊಳ್ಳುವಂಥ ಕೆಲಸ ಮಾಡಿದಾರಲ್ಲ, ಅದಕ್ಕಿಂತ ದೊಡ್ಡ ಮಹಾನ್ ಕೆಲಸವನ್ನು ಜಗತ್ತಿನಲ್ಲಿ ಯಾರೂ ಮಾಡೋದಕ್ಕೆ ಸಾಧ್ಯ ಆಗಿರುವಂಥ ಕೆಲಸವನ್ನು ಬಸವಣ್ಣನವರು ಮಾಡಿರುವಂತಹ ಅವರು. ಬಸವಣ್ಣನವರ ಜೀವನವನ್ನು ಕುರಿತು 4 ಹಂತಗಳನ್ನು ಕುರಿತು ಹೇಳಿದ್ದಾರೆ. ಬಸವಣ್ಣನವರ ಬದುಕಿನಲ್ಲಿ ಅವರು ಮನೆ ಬಿಟ್ಟು ಹೋದಂತಹ ಸಂದರ್ಭ, ಅವರಿಗೆ ಜನಿವಾರ ಹಾಕಬೇಕಾಗಿರುವಂತಹ 8ನೇ ವಯಸ್ಸಿನಲ್ಲಿ ಅವರ ಸಂಪ್ರದಾಯದ ಪ್ರಕಾರವಾಗಿ ಅವರಿಗೆ ಆ ಒಂದು ಜನಿವಾರ ಹಾಕುವಂತಹ ಸಂದರ್ಭದಲ್ಲಿ ಪ್ರಶ್ನೆಯನ್ನು ಮಾಡ್ತಾರೆ. ಅವರ ಪ್ರಶ್ನೆ ಅಂದೇ ಅವರು ಮಹಿಳೆಯರಿಗೆ ಧಾರ್ಮಿಕ ಸ್ವಾತಂತ್ರ್ಯ ಕೊಡುವಂತಹ ಬೀಜ ಆ ಮೊಳಕೆ ಹೊಡೆದಿದ್ದು ಆ ಬಾಲ್ಯದಲ್ಲಿ ಅವರಿಗೆ ಮೂಡಿತ್ತು ಅನ್ನೋದನ್ನು ನಾವು ಗಮನಿಸಬೇಕಾಗಿರುವಂತಹದ್ದು. ಆ ಕಾಲದಲ್ಲಿ ಅವರು ಯಾರಿಗೂ ಕೂಡ ಹೆಣ್ಣು ಮಕ್ಕಳಿಗೆ ಸಂಸ್ಕಾರ ಇದ್ದಂತಹ ಸಂದರ್ಭದಲ್ಲಿ ಅವರೇನು ಪ್ರಶ್ನೆ ಮಾಡ್ತಾರೆ ಅಂದರೆ, ನನ್ನ ಅಕ್ಕನ ಆಗಮನಿಗೆ ಆಗ್ತಾ ಇರುವಂತಹ ಜನಿವಾರವನ್ನು ನನಗೆ ಯಾಕೆ ಆಗ್ತೀರಿ ಎನ್ನುವಂಥ ಪ್ರಶ್ನೆಯನ್ನು ಮಾಡೋದರ ಮುಖಾಂತರವಾಗಿ ತಾನು ಅದನ್ನು ಧಿಕ್ಕರಿಸಿ ಮನೆಯನ್ನು ಬಿಟ್ಟು ಹೋಗ್ತಾರಲ್ಲ, ಅದು ಬಸವಣ್ಣನವರ ಒಂದು ಅದ್ಭುತವಾದಂಥ ಒಂದು ರಂಗಸ್ಥಳ ಅಂತೇಳಿ ಭಾವಿಸಬೇಕಾಗಿರುವಂಥದ್ದು. ಆನಂತರ ಅಲ್ಲಿಂದ ಅವರು 26ನೇ ವಯಸ್ಸಿನಲ್ಲಿ ಒಬ್ಬ ಅರ್ಥ ಮಂತ್ರಿಗಳಾಗ್ತಾರೆ. ಅರ್ಥ ಮಂತ್ರಿಗಳಾಗುವಂಥ 26ನೇ ವಯಸ್ಸಲ್ಲಿ ವಿಜ್ಞಾನ ಆಸ್ಥಾನದಲ್ಲಿ ಆ ಸಂದರ್ಭ ಇದೆಯಲ್ಲ, ಅದು ಕೂಡ ಅವರ ಬದುಕಿನ ಒಂದು ಅದ್ಭುತವಾದ ರಂಗಸ್ಥಳ. ಕೇವಲ 36 ವರ್ಷದ ವಯಸ್ಸಿನಲ್ಲಿಯೇ ವಿಶ್ವ ವಿಭೂತಿಗಳ ಸಾಲಿನಲ್ಲಿ ನಿಲ್ಲುವಂತಹ ಅವರು ಆಗ್ತಾರಲ್ಲ, ಅದೊಂದು ಅದ್ಭುತವಾದ ರಂಗಸ್ಥಳ ಬಸವಣ್ಣನವರದು. ಅಷ್ಟೇ ಅಲ್ಲ, ತಾನು ಉತ್ತಮನಾಗಿ ಹುಟ್ಟಿ ಅತ್ಯಂತ ಕಠಿಣವಾಗಿ ಬದುಕ್ತಾ ಇರುವಂತಹ ಬದುಕಿಗಾಗಿ ತನ್ನನ್ನು ತಾನು ಅರ್ಪಣೆ ಮಾಡಿಕೊಂಡ್ರಲ್ಲ, ಅದೊಂದು ಅದ್ಭುತವಾದ ರಂಗಸ್ಥಳ. ಹಾಗೆ ಬಸವಣ್ಣನವರ ಜೀವನ ಅಂತಂದರೆ ಇಂತಹ ಅದ್ಭುತವಾದ ರಂಗಸ್ಥಳವೇ ಬಸವಣ್ಣನವರ ಜೀವನದ ಘಟನೆಗಳನ್ನು ನಾವು ಕಾಣೋದಕ್ಕೆ ಸಾಧ್ಯ ಆಗುವಂಥದ್ದು. ಕಲಬುರಗಿಯವರ ಒಂದು ಮಾತನ್ನು ಹೇಳ್ತಾರೆ, ಬಸವಣ್ಣನವರ ಜೀವನ ಘಟನೆಗಳನ್ನು ಕುರಿತು ಹೇಗಪ್ಪ ಇದನ್ನೇ ಕುರಿತು ಹೇಳಿರುವಂತಹ ಅವರು, ಬಸವಣ್ಣನವರು ಕರ್ಮದಿಂದ ಧರ್ಮಕ್ಕೆ ಬಂದರು, ಅಂಗದಿಂದ ಲಿಂಗವಾದರು, ಲಿಂಗದಿಂದ ಜಂಗಮವಾದರು ಅನ್ನುವಂತಹ ಮಾತನ್ನು MM ಕಲಬುರಗಿಯವರು ಬಹಳ ಸರಳವಾಗಿ 4-3 ಮಾತುಗಳಲ್ಲಿ ತಿಳಿಸಿರುವಂತಹ ಅವರು ಸೂತ್ರದ ರೂಪಗಳಲ್ಲಿ ಅವರು ಕೊಟ್ಟಿದ್ದಾರೆ. ಕರ್ಮದಿಂದ ಧರ್ಮಕ್ಕೆ ಬಂದರು, ಅವಾಗಿದ್ದರು ಕರ್ಮದ ಬಲೆಯೊಳಗೆ ಸಿಕ್ಕಿ ಹೋಗಿದ್ದಂತಹ ಸಂದರ್ಭದಲ್ಲಿ ಅದನ್ನು ಬಿಡಿಸಿಕೊಂಡು ಧರ್ಮ ಮಾರ್ಗಕ್ಕೆ ಬಂದು ಕೂಡ ಸಂಗಮದಲ್ಲಿ ಅಧ್ಯಯನವನ್ನು ಮಾಡ್ತಾರೆ. ಅಲ್ಲಿಂದ ಅಂಗದಿಂದ ಲಿಂಗವಾಗ್ತಾರೆ, ಮುಂದೆ ಲಿಂಗದಿಂದ ಮುಂದಕ್ಕೆ ಜಂಗಮವಾಗಿ ತಮ್ಮ ಬದುಕನ್ನು ಸಾಗಿಸುವಂಥ ಕೆಲಸವನ್ನು ಮಾಡ್ತಾರೆ ಅಂತೇಳಿ ಬಹಳ ಸರಳವಾಗಿ ಕಲಬುರಗಿಯವರು ತಿಳಿಸಿರುವಂತಹ ಅವರು. ಬಸವಣ್ಣನವರನ್ನು ನೋಡಿದಾಗ ಇವತ್ತು ಅನೇಕ ಚಿಂತಕರಿದ್ದಾರೆ, ಧರ್ಮಕ್ಕಾಗಿ ಅರ್ಪಣೆ ಮಾಡಿಕೊಂಡವರಿದ್ದಾರೆ, ರಾಜಕೀಯ ಕ್ಷೇತ್ರಕ್ಕೆ ಅರ್ಪಣೆ ಮಾಡಿಕೊಂಡಿದ್ದಾರೆ. ಆದರೆ ಸಮಗ್ರವಾಗಿ ಇವೆಲ್ಲವನ್ನು ಒಳಗೊಂಡಂತಹ ಒಬ್ಬ ವ್ಯಕ್ತಿ ಅಂತಂದರೆ ಅದು ಬಸವಣ್ಣನವರಾಗಿ ಕಾಣುವಂತಹ ಅವರು. ಇವತ್ತು ನೋಡಿ, ನಾವು ಹೇಳ್ತೀವಿ, ಇವತ್ತು ಆರ್ಥಿಕ ಮಹಾಪುರುಷರು ಅಂತ ಕರಿತೇವೆ, ಸಾಹಿತ್ಯಿಕ ಮಹಾಪುರುಷರು ಅಂತ ಕರಿತೇವೆ, ಅಥವಾ ಧಾರ್ಮಿಕ ಮಹಾಪುರುಷರು ಅಂತ ಕರಿತೇವೆ. ಇವರೆಲ್ಲರೂ ಕೂಡ ಏನು ಮಾಡ್ತಾರೆ, ಸಾಹಿತ್ಯಕ್ಕೆ ಸೀಮಿತ ಆಗ್ತಾರೆ, ಧರ್ಮಕ್ಕೆ ಸೀಮಿತ ಆಗ್ತಾರೆ, ಕೆಲವು ಆರ್ಥಿಕ ಕ್ಷೇತ್ರಕ್ಕೆ ಸೀಮಿತ ಆಗ್ತಾರೆ. ಆದರೆ ಬಸವಣ್ಣನವರು ಇವೆಲ್ಲವನ್ನು ಒಳಗೊಂಡಂತೆ ಅವರು ಆರ್ಥಿಕ, ಸಾಮಾಜಿಕ, ಧಾರ್ಮಿಕ, ಸಾಹಿತ್ಯಿಕ ಎಲ್ಲ ಮಹಾಪುರುಷರಾಗುವಂಥ ಮಹೋನ್ನತ ವ್ಯಕ್ತಿತ್ವ ಅದು ಬಸವಣ್ಣನವರೊಬ್ಬರಲ್ಲೇ ನಾವು ಕಾಣೋದಕ್ಕೆ ಸಾಧ್ಯ ಆಗುವಂತಹದ್ದು. ಅಂತಹ ಬಸವಣ್ಣನವರ ಚಿಂತನೆಗಳನ್ನು ಕುರಿತು ಇವೆಲ್ಲ ಬಸವ ಸಮಿತಿಯವರು ಎಲ್ಲ ಕಡೆ ಅದನ್ನು ಚಿಂತನೆ ಮಾಡುವಂಥ ಕೆಲಸವನ್ನು ಅದು ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಯಾಕೆ ಇವತ್ತು ಬಸವಣ್ಣನವರ ತತ್ವಗಳು ಇಂದಿಗೂ ಪ್ರಸ್ತುತ ಆಗ್ತವೆ ಅಂತಂದರೆ,
ಬಹಳ ಒಂದು ಚಿಂತನೆ ಮಾಡಬೇಕಾಗಿರುವಂಥದ್ದು. ನಾವೆಲ್ಲರೂ ಕೂಡ 2 ಪ್ರಸಂಗವನ್ನು ನಿಮಗೆ ಹೇಳಬೇಕಾಗಿರುವಂಥದ್ದು. ಏಕೆ ಅಂತಂದರೆ ಗಾಂಧೀಜಿಯವರ ಒಂದು ಕನಸು ಕಾಣ್ತಾರೆ, ರವೀಂದ್ರನಾಥ್ ಠಾಗೂರ್ ಅವರು ಒಂದು ರೀತಿಯಲ್ಲಿ ನಮ್ಮ ದೇಶಕ್ಕೆ ಇಂತಹ ಸ್ವಾತಂತ್ರ್ಯದ ಸ್ವರ್ಗ ಬೇಕು ನನಗೆ ಅಂತೇಳಿ ಭಾವಿಸ್ತಾರೆ. ಈ ಎರಡನ್ನೂ ಕೂಡ 11ನೇ ಶತಮಾನದಲ್ಲಿ ಬಸವಣ್ಣನವರು ಜಾರಿಗೊಳಿಸುವುದರ ಮುಖಾಂತರ ಅದನ್ನು ಸಾಕಾರಗೊಳಿಸಿದಂಥ ಕೆಲಸವನ್ನು ಅವರು ಮಾಡುತ್ತಾರೆ. ಮಹಾತ್ಮ ಗಾಂಧೀಜಿಯವರು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟರು. ಸ್ವತಂತ್ರ ತಂದುಕೊಟ್ಟರೂ ಕೂಡ ಅವ್ರಿಗೆ ಇನ್ನೂ ಕೂಡ ನನ್ನ ದೇಶ ಇನ್ನೂ ಉದ್ಧಾರ ಆಗಬೇಕು, ಬೆಳವಣಿಗೆ ಆಗಬೇಕು, ನಮ್ಮ ದೇಶ ಯಾವಾಗ ಉದ್ಧಾರ ಆಗ್ತದೆ ಎಂಬಂಥ ಚಿಂತನೆಯನ್ನು ಅವರು ಮಾಡಿಕೊಳ್ತಾ ಇದ್ರು. ಅವರ ಕನಸನ್ನು ಕಾಣ್ತಾ ಇದ್ರು. ಅವರ ನನ್ನ ಕನಸಿನ ಭಾರತ ಹೀಗಿರಬೇಕು ಅನ್ನುವಂತಹ ಮಾತನ್ನು ಹೇಳ್ತಾ ಇದ್ರು. ಇಟ್ ಈಸ್ ಪಾಸಿಬಲ್. ಅವ್ರು ಹೇಳ್ತಾ ಇದ್ದಂಥ ಮಾತುಗಳು ಅಂತಂದರೆ, ನನಗೆ ಬಡವರು ಕೂಡ ಈ ದೇಶವನ್ನು ಪ್ರೀತಿಸುವಂತಹವರಾಗಬೇಕಾಗಿರುವಂತಹವರು. ಅಂದರೆ ಐ ಶಲ್ ವರ್ಕ್ ಫಾರ್ ಇಂಡಿಯಾ ವೇರ್ ದ ಪೂರೆಸ್ಟ್ ಶಲ್ ಫೀಲ್ ದಟ್ ಇಟ್ ಈಸ್ ದೇರ್ ಕಂಟ್ರಿ ಎನ್ನುವಂತಹ ಮಾತನ್ನು ಹೇಳ್ತಾ ಇದ್ರು. ದೇರ್ ಶಲ್ ಬಿ ನೋ ಹೈ ಕ್ಲಾಸ್ ಆರ್ ಲೋ ಕ್ಲಾಸ್ ಪೀಪಲ್ ಎನ್ನುವಂತಹ ಮಾತನ್ನು ಹೇಳಿದರು. ದೇರ್ ಶಲ್ ಬಿ ನೋ ಇಂಟಾಕ್ಸಿಕೇಟಿಂಗ್ ಡ್ರಿಂಕ್ಸ್ ಅಂಡ್ ಗುಡ್ ಡ್ರಿಂಕ್ಸ್ ಇವೆಲ್ಲ ಇರಬಾರ್ದು ಅನ್ನೋ ಮಾತನ್ನು ಹೇಳ್ತಾ ಇದ್ರು. ಅದಷ್ಟು ವುಮೆನ್ಸ್ ಈಕ್ವಲಿ ರೈಟ್ಸ್, ಏನು ಮನುಷ್ಯನಿಗೆ ಗಂಡಸರಿಗೆ ಎಷ್ಟು ಅವಕಾಶಗಳಿದೆಯೋ ಹೆಣ್ಣು ಮಕ್ಕಳಿಗೂ ಅಷ್ಟೇ ಸಮಾನವಾದಂಥ ಅವಕಾಶಗಳಿರಬೇಕು. ಇಂಥ ಭಾರತದ ಕನಸನ್ನು ನಾನು ಕಾಣ್ತಾ ಇದ್ದೇನೆ ಅನ್ನುವಂಥ ಮಾತನ್ನು ಮಹಾತ್ಮ ಗಾಂಧೀಜಿಯವರ ಆ ಕಾಲದಲ್ಲಿ ಹೇಳಿದಂತಹ ಅದನ್ನು ನೋಡಿದಾಗ ನಾವು ಇವತ್ತು ಬಸವಣ್ಣನವರ ಬದುಕಿನಲ್ಲಿ ಏನು ಗಾಂಧೀಜಿಯವರ ಕಂಡ ಕನಸಿದೆಯಲ್ಲ ಅದನ್ನು ನನಸು ಮಾಡುವಂಥ ಕೆಲಸವನ್ನು ಬಸವಣ್ಣನವರು ಅಂದರೆ 12ನೇ ಶತಮಾನದಲ್ಲೇ ಮಾಡಿದಂತಹವರಾಗಿದ್ದಾರೆ. ಅದರ ಜೊತೆಗೆ ನಾವು ರವೀಂದ್ರನಾಥ್ ಟ್ಯಾಗೋರ್ ಅವರ ನೀವು ಗೀತಾಂಜಲಿಯ ಪದ್ಯವನ್ನು ನೀವೆಲ್ಲ ಓದಿರುವಂತಹ ಅವರೊಂದು ಪ್ರಶ್ನೆಯನ್ನು ಮಾಡ್ಕೊಂಡು ಹೋಗ್ತಾರೆ. ವೇರ್ ದ ಮೈಂಡ್ ಈಸ್ ವಿತೌಟ್ ಫಿಯರ್ ಅಂಡ್ ಹೆಡ್ ಈಸ್ ಹೆಲ್ಡ್ ಹೈ, ವೇರ್ ನಾಲೆಡ್ಜ್ ಈಸ್ ಫ್ರೀ, ವೇರ್ ದ ವರ್ಲ್ಡ್ ಹ್ಯಾಸ್ ನಾಟ್ ಬಿನ್ ಬ್ರೋಕನ್ ಇನ್ ಟು ಫ್ರಾಗ್ಮೆಂಟ್ಸ್ ಬೈ ನ್ಯಾರೋ ಡೊಮೆಸ್ಟಿಕ್ ವಾಲ್ಸ್, where words come out from the depth of truth, where tireless tiring, stressless is all towards perfection, where the clear streams of reason has not lost its way into the dreary desert sand of bad habits, where the mind is lead forward by league into ever widening thoughts and actions into that heaven of freedom, my father, let my country awake ಅನ್ನುವಂತಹ ಮಾತನ್ನು ಹೇಳ್ತಾರೆ. ಅಂದರೆ ಅವ್ರು ಹೇಳುವಂತಹ ಮಾತು ಸರಳ. ಮನವೆಲ್ಲಿ ನಿರ್ಭಯವೋ, ಶಿರವೆಲ್ಲಿ ಎತ್ತಿ ನಿಂತಿಹುದು, ಎಲ್ಲಿ ಜ್ಞಾನಜರಿ ಮುಕ್ತವಾಗಿಹುದು, ಸಂಕುಚಿತ ಮನೆಗೋಡೆಗಳಲ್ಲಿ ಲೋಕವನ್ನು ಚಿತ್ರಿಸಿ ಒಡೆಯಲಿಹುದು, ಮಾತೆಲ್ಲಿ ಸತ್ಯದಾಳದಿಂದ ಹೊರಹೊಮ್ಮುತ್ತಿಹದು, ಅವಿಶ್ರಾಂತ ದುಡಿಮೆಯಲ್ಲಿ ಪೂರ್ಣತೆಯೆಡೆಗೆ ಕೈಚಾಚಿ ಸತತ ದುಡಿಯುತ್ತಿಹದು, ಎಲ್ಲಿ ಜಡ ರೂಢಿ ಎಂಬ ನಿರ್ಜೀವ ಮರಳು ಗಾಡಿನಲ್ಲಿ ನಿರ್ಮಲ ವಿಚಾರಧಾರೆ ದಾರಿ ತಪ್ಪದಿಹದು, ಸತತ ಅರಳುವ ಜ್ಞಾನ ಕರ್ಮಗಳೆಡೆಗೆ ಮನವ ನೀನೇ ಸತತ ನಡೆಸುತ್ತೀಯೋ, ಆ ಸ್ವಾತಂತ್ರ್ಯ ಸ್ವರ್ಗದಲ್ಲಿ ಓ ನನ್ನ ತಂದೆಯೇ ನನ್ನ ಈ ನಾಡು ಎಚ್ಚರಗೊಳ್ಳಲಿ ಎನ್ನುವ ಮಾತನ್ನು ಕೇಳ್ತಾರೆ. ಅಂದರೆ ಈ ಮಾತುಗಳೆಲ್ಲವನ್ನೂ ಕೂಡ ನೋಡಿದಾಗ 20ನೇ ಶತಮಾನ 19-20ನೇ ಶತಮಾನದಲ್ಲಿ ಕಂಡಂತಹ ಗಾಂಧೀಜಿಯವರ ಕನಸಾಗಲಿ, ರವೀಂದ್ರನಾಥ್ ಠಾಗೂರ್ ಅವರು ಹೇಳಿರುವಂತಹ ಸ್ವತಂತ್ರದ ಈ ಸ್ವರ್ಗ ನನಗೆ ಬೇಕು ಅನ್ನುವಂತಹ ಮಾತಾಗಲಿ, ಇದನ್ನು 12ನೇ ಶತಮಾನದಲ್ಲಿ ಬಸವಣ್ಣನವರು ಸಹಜವಾಗಿಯೇ ಬದುಕಿನಲ್ಲಿ ಆಚರಿಸಿ ಪ್ರತಿಯೊಬ್ಬರಲ್ಲೂ ಇದನ್ನು ತುಂಬುವಂಥ ಕೆಲಸವನ್ನು ಮಾಡಿದ್ರಲ್ಲ. ಇವತ್ತು ಬಸವಣ್ಣನವರು ಎಲ್ಲರಿಗಿಂತ ಹೆಚ್ಚಿನದಾಗಿ ಎಷ್ಟು ಸಾಧನೆಯನ್ನು ಮಾಡಿದ್ದಾರೆ, ಕೊಡುಗೆಯನ್ನು ಕೊಟ್ಟಿದ್ದಾರೆ ಅನ್ನೋದನ್ನು ನಾವೆಲ್ಲರೂ ಕೂಡ ಚಿಂತಿಸಬೇಕಾಗಿರುವಂತಹ ಕ್ಷಣಗಳಾಗಿರುವಂಥದ್ದು. ಹರ್ಡೇಕರ್ ಮಂಜಪ್ಪನವರು ಈ ಬಸವ ಜಯಂತಿಯನ್ನು ಪ್ರಾರಂಭ ಮಾಡಿದಂತಹ ಅವರ ಜೊತೆಗೆ ಧಾರವಾಡದ ಮೃತ್ಯುಂಜಯಪ್ಪವರು, ಅದರ ಜೊತೆಗೆ ವಚನ ಸಾಹಿತ್ಯವನ್ನು ನಮಗೆ ಬೆಳಕಿಗೆ ಕೊಟ್ಟಂತಹ ಪಾಗೊಳಕಟ್ಟಿಯವರು, ಈ ಮೂವರನ್ನು ಕೂಡ ನಾವು ಸ್ಮರಣೆ ಮಾಡಿಕೊಳ್ಳಲೇಬೇಕಾಗಿರುವಂಥದ್ದು ಬಸವ ಜಯಂತಿಯ ಸಂದರ್ಭದಲ್ಲಿ. ಇವತ್ತೇನಾದರೂ ನಮಗೆ ಕನ್ನಡ ಸಾಹಿತ್ಯದ ಈ ಒಂದು ಶ್ರೀಮಂತವಾದಂತಹ ವಚನ ಸಾಹಿತ್ಯ ನಮ್ಮಲ್ಲಿದೆ ಅಂತಂದರೆ ಅದು ಪಾಡು ಅಳಕಟ್ಟಿಯವರ ತ್ಯಾಗ, ಸೇವೆ, ತಮ್ಮನ್ನು ತಾವು ಅರ್ಪಿಸಿಕೊಳ್ಳುವುದರ ಫಲವಾಗಿ ನಮಗೆ ಇದು ಲಭ್ಯವಾಗಿರುವಂಥದ್ದು. ಅದೇ ಸಂದರ್ಭದಲ್ಲಿ ಬಸವ ಜಯಂತಿಯನ್ನು ಆಚರಣೆ ಮಾಡಿದಂಥ ಮಹಾನುಭಾವರು ಅಂತಂದರೆ ಅದೇ ಹರ್ಡೇಕರ್ ಮಂಜಪ್ಪನವರು ಹಾಗೂ ಧಾರವಾಡದ ಮುರುಘಾಮಠದ ಮೃತ್ಯುಂಜಯಪ್ಪಗಳು ಇಬ್ಬರೂ ಕೂಡಿ ಈ ಬಸವ ಜಯಂತಿಯನ್ನು ಪ್ರಾರಂಭ ಮಾಡಿದಂತಹ. ಯಾಕೆ ಅವರನ್ನು ನೆನೆಸ್ಕೊಳ್ತಾ ಇದ್ದೀನಿ ಅಂದರೆ, ಹರ್ಡೇಕರ್ ಮಂಜಪ್ಪನವರು ಬಸವ ಜಯಂತಿ ಆಚರಿಸುವಂತಹ ಸಂದರ್ಭವನ್ನು ಕಳಿಸ್ಕೊಡೋದಕ್ಕಿಂತ ಕೂಡ ಅವರಿಗೆ ಹೇಗೆ ಪ್ರೇರಣೆ ಆಯಿತು ಅನ್ನೋದಕ್ಕೆ ಮಹಾತ್ಮ ಗಾಂಧೀಜಿಯವರಿಗೂ ಕೂಡ ಈ ಒಂದು ಬಸವಣ್ಣನವರ ತತ್ವಗಳನ್ನು ಪರಿಚಯಿಸುವಂಥ ಕೆಲಸವನ್ನು 1924ರಲ್ಲಿ ಬೆಳಗಾವಿನ ಕಾಂಗ್ರೆಸ್ ಅಧಿವೇಶನದಲ್ಲಿ ಹರ್ಡೇಕರ್ ಮಂಜಪ್ಪನವರು ಮಾಡ್ತಾರೆ. ಮಹಾತ್ಮ ಗಾಂಧೀಜಿಯವರು ಅದೊಂದೇ ಅಧಿವೇಶನದಲ್ಲಿ ಕಾಂಗ್ರೆಸ್ ಅಧಿವೇಶನದಲ್ಲಿ ಅಧ್ಯಕ್ಷರಾಗಿದ್ದಂತಹ ಮತ್ತಾವ ಕಾಂಗ್ರೆಸ್ ಅಧಿವೇಶನದಲ್ಲೂ ಕೂಡ ಮಹಾತ್ಮ ಗಾಂಧೀಜಿ ಅಧ್ಯಕ್ಷರಾಗಿರಲಿಲ್ಲ. ಅದೊಂದರಲ್ಲಿ ಅದು ನಮ್ಮ ಕರ್ನಾಟಕದ ಬೆಳಗಾವಿಯಲ್ಲಿ ನಡೆದಂತಹ ಕಾಂಗ್ರೆಸ್ ಅದಕ್ಕೆ 100 ವರ್ಷ ಅಂತೇಳಿ ಆಚರಣೆಯನ್ನು ಕೂಡ ಮಾಡಿದಂತಹ ಮೊನ್ನೆ ಆಯಿತು. ಅಂತಹ ಸಂದರ್ಭದಲ್ಲಿ ಮಹಾತ್ಮ ಗಾಂಧೀಜಿಯವರು ಒಂದು ಮಧ್ಯಾಹ್ನ ಎಲ್ಲ ಶಿಬಿರಗಳಿಗೆ ಹೋಗ್ತಾ ಇರ್ತಾರೆ.
ಶಿಬಿರದಲ್ಲಿ ಎಲ್ಲರೂ ಕೂಡ ಯಾವ್ಯಾವ ಶಿಬಿರ, ಈಗ ನಮ್ಮ ಕರ್ನಾಟಕದ ಒಂದು ಶಿಬಿರ ಇರ್ತದೆ, ಅಥವಾ ಬಿಹಾರದ್ದು ಬೇರೆ ಬೇರೆ ರಾಜ್ಯಗಳ ಶಿಬಿರ ಇರ್ತದೆ. ಹಾಗೆ ನಮ್ಮ ಕನ್ನಡಿಗರ ಶಿಬಿರಕ್ಕೆ ಬರ್ತಾರೆ. ಆ ಶಿಬಿರದಲ್ಲಿ ಬಂದಾಗ ತಾನೇ ಆಗ ಊಟ ಮುಗಿದಿರ್ತದೆ. ಆ ಜಾಗ ಹೇಗಿರ್ತದಪ್ಪ ಅಂತ, ಊಟ ಮಾಡಿಲ್ವೇನೋ ಅನ್ನುವಂಥ ಸ್ಥಳ ಜಾಗ ಇರ್ತದೆ. ಆಗ ನೋಡಿದಂತಹ ಅವರು ಕೇಳ್ತಾರೆ ಮಹಾತ್ಮ ಗಾಂಧೀಜಿಯವರು, ಏನು ಇಷ್ಟು ಚೆನ್ನಾಗಿದೆಯಲ್ಲ, ಊಟ ಆಗಿಲ್ವಾ ಅಂತ ಕೇಳ್ತಾರೆ. ಇಲ್ಲ, ಈಗ ತಾನೇ ಊಟ ಮುಗಿದಿದೆ ಅಂತ ಹೇಳ್ತಾರೆ. ಆಗ ಅವ್ರಿಗೆ ಆಶ್ಚರ್ಯ ಆಗುತ್ತೆ, ಯಾವ್ದ್ರಿಂದ ನಾಯಕರು ಅಂತ ಕೇಳ್ತಾರೆ. ಆಗ ಯಾರು ನಾಯಕರು ಅಂತ ಕರೆದಾಗ ಅರ್ಚಕರು ಮಂಜಪ್ಪನವ್ರನ್ನ ಕರೆಸ್ತಾರೆ. ಬಂದು ಅವರು ನಾವು ಅಂತ ಹೇಳ್ತಾರೆ. ಆಗ ಅರ್ಬೇಕರ್ ಮಂಜಪ್ಪನವರು, ಏನು ಇಷ್ಟು ಚೆನ್ನಾಗಿದೆಯಲ್ಲ, ಊಟ ಇಷ್ಟು ಚೆನ್ನಾಗಿ ಮಾಡಿದ್ದಾರೆ, ಒಂದು ಸ್ವಲ್ಪ ಚೆಲ್ಲಿಲ್ವಲ್ಲ ಅಂತ ಪ್ರಶ್ನೆ ಮಾಡಿ ಕೇಳ್ತಾರೆ. ಆಗ ಅರ್ಡೇಕರ್ ಮಂಜಪ್ಪನವ್ರು ಹೇಳಿದಂಥ ಒಂದು ಮಾತು ಅಂತಂದರೆ, ಮಹಾಸ್ವಾಮಿ, ಇದು ನಾನು ಕಲಿಸಿದ್ದಲ್ಲ, ನನಗೆ ಬಸವಣ್ಣನವರೇ 12ನೇ ಶತಮಾನದಲ್ಲಿ ಹೇಳಿಕೊಟ್ಟಿರುವಂಥದ್ದನ್ನು ನಾನು ಇಲ್ಲಿ ಆಚರಣೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೇನೆ ಅಂತ ಮಾತನ್ನು ಮಹಾತ್ಮ ಗಾಂಧೀಜಿಯವರಿಗೆ ತಿಳಿಸಿಕೊಟ್ಟಂತಹ ಅವರು. ಹಾಗೆ ಇವತ್ತು ಬಸವಣ್ಣನವರ ಜಯಂತಿಯನ್ನು ಮಾಡುವಂಥ ಸಂದರ್ಭದಲ್ಲಿ ಅರಳೇಕರ್ ಮಂಜಪ್ಪನವರು ಇರ್ಬೋದು, ಅಂತಹ ಮಹಾನುಭಾವರನ್ನು ನಾವು ಸ್ಮರಣೆ ಮಾಡಿಕೊಳ್ಬೇಕಾಗಿರುವಂಥದ್ದು. ಇವತ್ತು ಬಸವಣ್ಣನವರ ವಿಚಾರಗಳು ಪ್ರತಿಯೊಬ್ಬರಿಗೂ ಬೇಕಾಗಿರುವಂಥದ್ದು. ನಾನು, ನೀನು, ಅವರು, ಇವರು ಅನ್ನುವ ಪ್ರಶ್ನೆಯಲ್ಲ. ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಬಸವಣ್ಣನವರ ಚಿಂತನೆಗಳನ್ನು ತಮ್ಮ ಬದುಕಿನಲ್ಲಿ ಆಚರಿಸುವಂಥ ಪ್ರಯತ್ನವನ್ನು ನಾವು ಮಾಡಬೇಕಾಗಿರುವಂತಹದ್ದು. ಬಸವಣ್ಣನವರ ಮಾತುಗಳನ್ನು ನೀವೆಲ್ಲರೂ ಕೂಡ ಅವರ ವಚನಗಳ ಮೂಲಕ ತಿಳಿಸಿಕೊಂಡಿರುವಂತಹ ಅವರು. ಬಸವಣ್ಣನವರು ಅವರ ವಚನಗಳಲ್ಲಿ ಎಷ್ಟು ಸರಳವಾಗಿ ನಮಗೆ ಯಾವ್ಯಾವುದಕ್ಕೆ ಮಹತ್ವವನ್ನು ಕೊಡಬೇಕು ಅನ್ನುವಂತಹ ಮಾತುಗಳನ್ನು ಅವರು ಸರಳವಾಗಿ ನಮಗೆ ತಿಳಿಸಿದ್ದಾರೆ. ನೋಡಿ, ಮರ್ತ್ಯಕ್ಕೆ ನಾವು ಬಹಳಷ್ಟು ಒತ್ತನ್ನು ಕೊಡಬೇಕಾಗಿರುವಂಥದ್ದು. ಅದು ಬಿಟ್ಟು ನಾವೇನು ಮಾಡ್ತೀವಿ ಅಂದರೆ, ಈ ಲೋಕ ಯಾವುದೋ ಸುಮ್ಮನೆ ಬಂದಿದ್ದೇವೆ, ಬೇರೆ ಲೋಕದಲ್ಲಿ ನಮಗೆ ಬೇಕೇ ಇದೆ ಎನ್ನುವಂಥ ಪ್ರಶ್ನೆ ಬರ್ತಾ ಇರ್ತದೆ. ಆದರೆ ಅವರು ಮರ್ತ್ಯದಲ್ಲಿ ಬದುಕುವಂತಹ ರೀತಿಯನ್ನು ಮೊದಲು ಕಲಿಸಿಕೊಡುವಂತಹ ಅವ್ರು ಹೇಳುವಂತಹ ಮಾತು, ಇಲ್ಲಿ ಬದುಕು, ಇಲ್ಲಿ ಸಲ್ಲುವಂತಹ ಜೀವನವನ್ನು ಸಾಗಿಸು, ಅವಾಗ ಎಲ್ಲೆಲ್ಲೂ ಸಲ್ಲುವಂತಹ ಜೀವನ ನಿಂದ ಆಗ್ತಾ ಇರುವಂತಹ ಮಾತನ್ನು ಅವರು ಹೇಳ್ತಾರೆ. ಮರ್ತ್ಯಲೋಕವೆಂಬುದು ಕರ್ತಾರನ ಕಮ್ಮಟವಯ್ಯ, ಇಲ್ಲಿ ಸಲ್ಲುವವರು ಅಲ್ಲಿಯೂ ಸಲ್ಲವರಯ್ಯ, ಇಲ್ಲಿ ಸಲ್ಲದವರು ಎಲ್ಲಿಯೂ ಸಲ್ಲರಯ್ಯ ಕೂಡಲ ಸಂಗಮ ದೇವ ಅಂತ ಹೇಳಿದರು. ನಾವು ಈ ಮರ್ತ್ಯಲೋಕ ಅನ್ನುವಂಥದ್ದು ಕಮ್ಮಟ ಆಗಿದೆ. ಈ ಕಮ್ಮಟದಲ್ಲಿ ಎಷ್ಟಕ್ಕ ನಾಣ್ಯಗಳಾಗಿ ಬದುಕಿದರೆ ಅದು ನೀವು ಎಲ್ಲೆಲ್ಲೋ ಬದುಕುವಂತಹ ನಾಣ್ಯಗಳಾಗಿ, ಚಲಾವಣೆಯ ನಾಣ್ಯಗಳಾಗಿ ಬದುಕೋದಕ್ಕೆ ಸಾಧ್ಯ ಆಗ್ತದೆ ಎನ್ನುವಂತಹ ಮಾತನ್ನು ಬಹಳ ಸರಳವಾದ ವಚನಗಳ ಮೂಲಕ ಅವರು ತಿಳಿಸಿಕೊಟ್ಟಿರುವಂತಹ. ನೀವೆಲ್ಲ ಇಲ್ಲಿ ನೋಡ್ತಾ ಇದ್ದೀರಿ, ಇವತ್ತು ನಮ್ಮ ದೇಶದಲ್ಲಿ ಈ ಸಂಸ್ಕೃತಿಯನ್ನು ಕಾಣೋದಕ್ಕೆ ಸಾಧ್ಯ ಇಲ್ಲ. ಆದರೆ ವಿದೇಶ ಸಂಸ್ಕೃತಿಯಲ್ಲಿ ನಾವು ಇವತ್ತು ಹೇಗೆ ಬಸವಣ್ಣವರ ತತ್ವಗಳನ್ನು ಬದುಕಿನಲ್ಲಿ ಆಚರಿಸ್ಕೊಳ್ತಾ ಇದ್ದಾರೆ ಅನ್ನೋದನ್ನು ಕಾಣೋದಕ್ಕೆ ಸಾಧ್ಯ ಆಗ್ತದೆ. ಇಲ್ಲಿರ್ಬೋದು, ನಾನು ಮೊನ್ನೆ ತಾನೇ ಒಮನ್ ದೇಶಕ್ಕೆ ಹೋಗಿದ್ದಂತಹ ಸಂದರ್ಭದಲ್ಲಿ ಅಲ್ಲಿಯ ಜನಗಳು ಹೇಗೆ ಮಾತನಾಡ್ತಾರೆ, ಅವರ ನೀತಿ ಹೇಗಿದೆ ಅಂದರೆ ನನಗನ್ನಿಸ್ತಾ ಇತ್ತು, ನಾವೆಲ್ಲ ಬಸವಣ್ಣನವರ ವಚನ ಭಾಷಣಕ್ಕೆ, ಮಾತಾಡೋದಕ್ಕೆ, ಬರವಣಿಗೆಗೆ, ಬದುಕಕ್ಕೆ ಅಲ್ಲ, ಅದಕ್ಕೆ ಉಪಯೋಗಿಸ್ತಾ ಇದ್ದೀವಿ ಹೊರತು ಬದುಕೋದಕ್ಕೆ ಸಾಧ್ಯ ಆಗ್ತಾ ಇದ್ದೇವೆ ಅನ್ನಿಸ್ತಾ ಇತ್ತು. ಅಲ್ಲಿ ಕೇಳಿದಂತಹ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಕೂಡ ಅವ್ರು ಹೇಗೆ ಮೃದುವಾಗಿ, ಸರಳವಾಗಿ, ಪ್ರತಿಯೊಬ್ಬರನ್ನ ಗೌರವದಿಂದ ಮಾತನಾಡುವಂಥ ಕೆಲಸವನ್ನು ಮಾಡ್ತಾರೆ. ಅವನು ಪೊಲೀಸ್ನವ್ರು ಬಂದು ಕೂಡ ತಪ್ಪು ಮಾಡಿದರೆ ಫಸ್ಟ್ ನಿನ್ನ ನಮ್ಮಲ್ಲದಂಗೆ ಪೊಲೀಸ್ನವ್ರು ಮಾತನಾಡಿಸೋದಿಲ್ಲ. ಅವ್ರು ಹೇಗೆ ಮಾತನಾಡ್ತೀನಪ್ಪ, ಚೆನ್ನಾಗಿದೆಯಾ, ಒಳ್ಳೇದಾ, ಊಟ ಆಯ್ತಾ, ಆರೋಗ್ಯನ, ನಿನ್ನ ಮನೇಲಿ ಚೆನ್ನಾಗಿದ್ದಾರಾ, ಎಲ್ಲ ಚೆನ್ನಾಗಿದ್ದಾರೆ, ನೀನು ತಪ್ಪು ಮಾಡಿದ್ಯಾ, ಫೈನ್ ಕೊಡು ಅಷ್ಟೇ ಕೇಳ್ತಾರೆ. ಮೊದಲು ನಿಮಗೆ ಫೈನ್, ನಮ್ಮ ದೇಶದ ಹಂಗಲ್ಲ, ನಿಮಗೆ ನೀನು ತಪ್ಪು ಮಾಡಿದ್ರೆ ಮೊದಲು ಫೈನ್ ಕೊಡು ಅಂತ ಕೇಳ್ತಾರೆ. ಆದರೆ ಬಸವಣ್ಣವ್ರು ಕಲಿಸ್ಕೊಟ್ಟು ನೋಡಿ, ಏನು ಬಂದಿರಿ ಹಗಲವಿದ್ದಿರಿ ಎಂದರೆ ನಿಮ್ಮ ಮೈಸೂರಿ ಆರಿ ಹೋಗುವುದೇ, ಉಳ್ಳಿರೆಂದರೆ ನೆಲ ಕಳೆಯುವ ಹೋದೆ, ಒಡನೆ ನುಡಿದರೆ ಶಿರಹೊಟ್ಟೆ ಒಡೆಯುವುದೇ, ಕೊಡಲಿಲ್ಲದಿದ್ದರೊಂದು ಗುಣವಿಲ್ಲದಿದ್ದರೆ ಕಡೆಗೆ ಮೂಗ ಕೊಯ್ಯದೆ ಮಾಡಲೇ ಕೂಡಲ ಸಂಗಮ ದೇವ. ಅವ್ರು ಅವತ್ತೇ ಹೇಳಿದ್ರು, ಇನ್ನೊಬ್ಬರನ್ನು ಹೇಗೆ ಮಾತನಾಡಿಸ್ಬೇಕು ಅಂತೇಳಿ. ಪೂರ್ವಭಾವಿಯಾಗಿ ಅವರು ಮಾತನಾಡಿಸೋದಕ್ಕೆ ಬಂದ ನಾವೇ ಮಾತನಾಡಿಸ್ಬೇಕು ಅನ್ನೋ ಮಾತನ್ನು ಹೇಳಿದ್ದಾರೆ. ಅದನ್ನು ನಾವಿವತ್ತು ಮರೆತು ಇನ್ನೊಬ್ಬರು ಮಾತನಾಡಿಸೋದಕ್ಕೂ ನಾವು ಬಿಂಕವನ್ನು ತೋರಿಸುವಂತಹ, ಹಿಂದೆ ಜರಿಯುವಂತಹ ಒಂದು ವಾತಾವರಣದಲ್ಲಿ ನಾವು ಬದುಕ್ತಾ ಇರುವಂತಹ ಅವರಾಗ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ಅನೇಕ ವಚನಗಳನ್ನು ನೀವು ಬದುಕಿನಲ್ಲಿ ನೋಡ್ತಾ ಇರೋದಕ್ಕೆ ಸಾಧ್ಯ ಆಗುವಂಥದ್ದು. ಬಸವಣ್ಣನವರ ಒಂದು ಮಾತಿದೆ, ನಾವಿವತ್ತು ಬಸವಣ್ಣನವರು ಅಂತಂದು ಏನು ತಿಳ್ಕೊಳ್ಬೇಕು ಅಂದರೆ, ವ್ಯಕ್ತಿಗತವಾಗಿ ಬಸವಣ್ಣ ಅಂತ ಇದ್ರೂ ಕೂಡ ನಾವು ತಾತ್ವಿಕವಾಗಿ ಬಸವಣ್ಣ ಅಂದರೆ ಒಂದು ಬೆಳಕು ಅಂತ ತಿಳ್ಕೊಳ್ಬೇಕು, ಬಸವಣ್ಣ ಅಂದರೆ ಒಂದು ಮಾರ್ಗ ಅಂತ ತಿಳ್ಕೊಳ್ಬೇಕು. ಬಸವಣ್ಣ ಈ ಬದುಕಿನಲ್ಲಿ ನಮಗೆ ತೋರಿಸಿಕೊಟ್ಟಂತಹ ಪಥ, ಈ ಮಾರ್ಗದಲ್ಲಿ ನಡೆಯುವಂಥ ಜೀವನ ನಮ್ಮದಾಗಬೇಕಾಗಿರುವಂತಹದ್ದು. ಬಸವಣ್ಣ ಅಂದರೆ ನಮಗೆ ನಾವು ಹಿಡಿದುಕೊಳ್ಳುವಂಥ ಒಂದು ಕನ್ನಡಿ ಅಂತ ತಿಳ್ಕೊಳ್ಬೇಕಾಗಿರುವಂತಹದ್ದು. ಇವತ್ತು ನೋಡಿ, ಈ ಮೂರು ಮಾತು, ಒಂದು ಬೆಳಕು, ಒಂದು ಮಾರ್ಗ, ಒಂದು ಕನ್ನಡಿ, ಈ ಮೂರು ಕೂಡ ನಮಗೆ ಬೇಕಾಗಿರುವಂತಹದ್ದು. ಬಸವಣ್ಣವರನ್ನ ಆ ರೀತಿಯಲ್ಲಿ ನಾವು ಗಮನಿಸಿ ನಮ್ಮನ್ನ ಬದುಕನ್ನು ನಾವು ತಿದ್ದುಕೊಳ್ಳುವಂಥ ಪ್ರಯತ್ನನ ನಾವು ಮಾಡಬೇಕಾಗಿರುವಂಥದ್ದು ನಮ್ಮ ಜೀವನದ ಅತ್ಯಂತ ಮುಖ್ಯವಾಗಿರುವಂಥದ್ದು. ಬಸವ ಪಥದಲ್ಲಿ ಹೆಜ್ಜೆ ಇಡುವಂಥ ಪ್ರಯತ್ನ ಮಾಡಬೇಕು ನಾವು ಅಷ್ಟೇ. ಅವರು ಕೊಟ್ಟಿದ್ದಾರೆ, ಬೇಕಾದಷ್ಟು ಮಾರ್ಗವನ್ನು ಕೊಟ್ಟಿದ್ದಾರೆ. ಆ ಮಾರ್ಗದಲ್ಲಿ ನಡೆಯುವಂತಹ ಒಂದು ಪ್ರಯತ್ನ, ಒಂದೆರಡು ಹೆಜ್ಜೆ ನಡೆಯುವಂಥ ಪ್ರಯತ್ನವನ್ನು ಮಾಡಬೇಕಾಗಿರುವಂಥ. ಕತ್ತಲೆ ಯಾರೂ ಬಯಸಲಿಲ್ಲ, ಬೆಳಕಿನಲ್ಲೇ ಬದುಕಬೇಕು ಅನ್ನುವಂಥದ್ದು ಪ್ರತಿಯೊಬ್ಬರ ಇಚ್ಛೆ ಆಗಿರುವಂಥದ್ದು. ಹಾಗೆ ಬದುಕಿಗೆ ಬೆಳಕನ್ನು ಕೊಟ್ಟಂತಹ ಅವರು ಬಸವಣ್ಣವರಾಗಿರುವಂತಹ ಅವರು. ಅದರ ಜೊತೆಗೆ
ಅವರು ನಮಗೆ ಒಂದು ಕನ್ನಡಿ ಎನ್ನುವಂತಹ ಮಾತನ್ನು ಹೇಳಿದೆ. ಕನ್ನಡಿ ನಿಂತಾಗ ನಾವು ಕನ್ನಡಿಯನ್ನು ನೋಡ್ತೀವೋ, ಕನ್ನಡಿಯಲ್ಲಿ ನಮ್ಮನ್ನು ನೋಡ್ಕೊಳ್ತೀವೋ ನಾವು ಅಂದರೆ ಕನ್ನಡಿಯನ್ನು ನಾವು ಯಾರು ನೋಡೋದಿಲ್ಲ, ಕನ್ನಡಿಯ ಮೂಲಕ ನಮ್ಮನ್ನೇ ನಾವು ನೋಡ್ಕೊಳ್ಳುವಂತಹ ಕೆಲಸವನ್ನು ಮಾಡ್ತೀವಿ. ಹಾಗೆ ಬಸವಣ್ಣ ಅನ್ನುವಂಥ ಕನ್ನಡಿಯ ಮುಂದೆ ನಾವು ನಿಂತರೆ ನಮ್ಮನ್ನು ನಾವು ಸರಿಪಡಿಸಿಕೊಳ್ಳುವಂತಹ ನಮ್ಮ ರೀತಿ ನೀತಿಗಳನ್ನು, ನಮ್ಮ ನಡವಳಿಕೆಗಳನ್ನು, ನಮ್ಮ ಮಾತುಗಳನ್ನು, ನಮ್ಮ ವ್ಯವಹಾರಗಳನ್ನು ತಿದ್ದುಕೊಳ್ಳುವಂಥ ಕೆಲಸವನ್ನು ಮಾಡುವಂಥ ಕೆಲಸ ಮಾಡಿದ್ರೆ ಅದು ಬಸವಣ್ಣನವರಿಗೆ ಸಾರ್ಥಕವಾದಂತಹ ಜೀವನ ಆಗುವಂಥ. ಅದಕ್ಕೆ ಅವರು ಹೇಳಿರುವಂತಹದ್ದು ವ್ಯಕ್ತಿ ಶುದ್ಧಿಯಿಂದ ಸಮಾಜ ಶುದ್ಧಿ ಆಗೋದಕ್ಕೆ ಸಾಧ್ಯ ಆಗುವಂಥದ್ದು. ಇವತ್ತು ಸಮಾಜ ಶುದ್ಧಿ ಆಗಬೇಕು ಅಂತಂದರೆ ಪ್ರತಿಯೊಬ್ಬ ವ್ಯಕ್ತಿಗತವಾಗಿ ವ್ಯಕ್ತಿಯು ಕೂಡ ಪ್ರತಿ ಹಂತದಲ್ಲಿಯೂ ಕೂಡ ಶುದ್ಧಿಯನ್ನು ಕಳ್ಕೊಳ್ಬೇಕು ಅನ್ನುವಂತಹ ಮಾತನ್ನು ಅವರ ವಚನಗಳ ಮೂಲಕ ತಿಳಿಸಿಕೊಟ್ಟಿರುವಂತಹವರು. ನಾವು ಇನ್ನೊಬ್ಬರನ್ನ ನೋಡುವಂತಹ ರೀತಿಯನ್ನು ನೋಡ್ತಾ ಇದ್ದೀವಿ, ನಾವು ದೋಷಗಳನ್ನು ಹುಡುಕ್ತಾ ಇರ್ತೀವಿ, ಪರರ ಚಿಂತನೆಗಳ ಬಗ್ಗೆ ಜಾಸ್ತಿ ಇರುವಂಥದ್ದು. ಆದರೆ ನಮ್ಮ ಚಿಂತನೆಗಳನ್ನು, ನಮ್ಮ ದೋಷಗಳನ್ನು ನಾವು ಸರಿಪಡಿಸಿಕೊಳ್ಳುವಂಥ ಕೆಲಸವನ್ನು ನಾವು ನಿರಂತರವಾಗಿ ನಮ್ಮ ಬದುಕಿನಲ್ಲಿ ನಾವು ಆಚರಣೆ ಮೂಲಕ ತರುವಂಥ ಕೆಲಸವನ್ನು ಮಾಡಬೇಕಾಗಿರುವಂಥದ್ದು ಕೂಡ ಅಷ್ಟೇ ಮುಖ್ಯವಾಗಿರುವಂಥದ್ದು. ಈ ಸಣ್ಣ ಪುಟ್ಟ ವಿಚಾರಗಳ ಜೊತೆಗೆ ಮನುಷ್ಯನ ಬದುಕಿನೊಳಗೆ ಅನೇಕ ಸಿದ್ಧಾಂತ ತತ್ವಗಳನ್ನು ಕೂಡ ಬಸವಣ್ಣನವರು ನಮಗೆ ಕೊಟ್ಟಿರುವಂತಹ ಅವರು. ಇವತ್ತು ಕಾಯಕವೇ ಕೈಲಾಸ ಅಂತ ಹೇಳಿದ್ದಾರೆ. ಆ ದಾಸೋಹ ಭಾವವನ್ನು ಬೆಳೆಸ್ಕೊಳ್ಬೇಕು ಅನ್ನುವಂತಹ ಮಾತನ್ನು ಹೇಳಿದ್ದಾರೆ. ಕಾಯಕ ಮತ್ತು ದಾಸೋಹ ಎರಡು ಕೂಡ ಒಂದೇ ನಾಣ್ಯದ ಎರಡು ಮುಖಗಳಾಗಿರುವಂತಹ ಒಂದು ದುಡಿಮೆ, ಮತ್ತೊಂದು ಬಳಕೆಯಾಗಿರುವಂಥದ್ದು. ದುಡಿಮೆಯಿಂದ ಕಳಿಸ್ಕೊಳ್ತೇವೆ, ಗಳಿಸಿದ್ದನ್ನು ಯಾವ ರೀತಿ ಬಳಕೆ ಮಾಡಿಕೊಳ್ಳಬೇಕು ಅನ್ನುವಂಥದ್ದನ್ನು ಕೂಡ ಅವರು ಕಾಯಕ ದಾಸೋಹದ ಮೂಲಕ ನಮಗೆ ನಿರಂತರವಾಗಿ ಕಲಿಸಿಕೊಟ್ಟಿರುವಂತಹ ಅವರು. ಯಾಕೆಂತಂದರೆ ಮನುಷ್ಯ ಬದುಕಬೇಕಾದರೆ ಕೆಲಸವನ್ನು ಮಾಡಲೇಬೇಕಾಗಿರುವಂಥದ್ದು. ಸೋಮಾರಿಯಾಗಬಾರದು, ಪರಾವಲಂಬಿಯಾಗಿ ಬದುಕಬಾರದು. ಅವನು ಸ್ವಾವಲಂಬಿಯಾಗಿ ತನ್ನ ಬದುಕನ್ನು ರೂಪಿಸಿಕೊಳ್ಬೇಕಾಗಿರುವಂಥದ್ದು ಪ್ರತಿಯೊಬ್ಬ ವ್ಯಕ್ತಿಯ ಕೂಡ ಕರ್ತವ್ಯವಾಗಿರುವಂಥದ್ದು. ಅದಕ್ಕೆ ಅವರು ಕಾಯಕಕ್ಕೆ ಬಹಳ ಒತ್ತನ್ನು ಕೊಡುವಂಥ ಕೆಲಸವನ್ನು ಬಸವಣ್ಣನವರು 12ನೇ ಶತಮಾನದಲ್ಲಿ ಮಾಡಿದರು. ಕಾಯಕ ಅಂದ ತಕ್ಷಣ ಪ್ರತಿಯೊಂದು ಕೆಲಸವೂ ಕೂಡ ಪವಿತ್ರ ಅಂತೇಳಿ ಭಾವಿಸ್ಕೊಳ್ಬೇಕಾಗಿರುವಂಥದ್ದು. ಯಾವ ಕೆಲಸವೂ ಕನಿಷ್ಠ ಅಲ್ಲ. ನಮ್ಮ ಜೀವನಕ್ಕೆ ಬೇಕಾಗಿರುವಂತಹ ವಸ್ತುಗಳನ್ನು ಸಂಪಾದನೆ ಮಾಡುವಂಥ ಸಂದರ್ಭದಲ್ಲಿ ಇದು ಶ್ರೇಷ್ಠ, ಇದು ಕನಿಷ್ಠ ಅನ್ನುವ ಭಾವನೆ ಪ್ರತಿಯೊಬ್ಬರಿಗೂ ಬರಬಾರದು. ಇವತ್ತು ಕಸ ಹೊಡೆಯುವ ಮನುಷ್ಯನಿಗೆ ಎಷ್ಟು ಮಹತ್ವವೋ ಮೇಲೆ ಕುಳಿತು ಕೆಲಸ ಮಾಡುವುದು ಅಷ್ಟೇ ಸಮಾನವಾಗಿರುವಂಥ ಸ್ಥಾನ. ಇವತ್ತು ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಈ ಕೆಲಸ ಮೇಲು, ಈ ಕೆಲಸ ಕೀಳು ಅನ್ನುವಂಥ ಭಾವನೆಯನ್ನು ಇಟ್ಕೊಳ್ತೇವೆ. ಆದರೆ ಅದಿರಬಾರದು. ಬಸವಣ್ಣವರ ಕಾಯಕದಲ್ಲಿ ಪ್ರತಿಯೊಂದು ಕೂಡ ಸಮಾನ ಅನ್ನುವ ಭಾವನೆಯಲ್ಲಿ ಬದುಕಬೇಕಾಗಿರುವಂಥದ್ದೇ ಕಾಯಕ ಅತ್ಯಂತ ಮುಖ್ಯವಾಗಿರುವಂತಹ ಒಂದು ವ್ಯವಸ್ಥೆಯಲ್ಲಿರುವಂಥದ್ದು. ಕಾಯಕ ಅನ್ನುವಂತಹ ಮಾತಿದೆ. ಯಾರು ಈ ಕಾಯವನ್ನು ಕಷ್ಟಕ್ಕೆ ಒಳಗೆ ಮಾಡಿ ದುಡಿತಾರೆ ಅವನೇ ನಿಜವಾದಂಥ ಕಾಯಕ ಯೋಗಿ, ಕಾಯಕ ಜೀವಿ ಅಂತೇಳಿ ಕರೆಸ್ಕೊಂಡು ಬಂದಿದ್ದಾರೆ. ಯಾರು ಕಾಯಕದಿಂದ ಸಂಪಾದನೆ ಮಾಡೋದ್ರಿಂದ ಬದುಕ್ತಾನೆ, ಅದನ್ನು ಸಮಾಜಕ್ಕೆ ಸ್ವಲ್ಪ ವಿತರಣೆ ಮಾಡ್ತಾನೆ, ಅದು ದಾಸೋಹ ಅಂತೇಳಿ ಕರ್ಕೊಂಡು ಬಂದಿರುವಂಥದ್ದು. ನೀನೇನು ದುಡಿಮೆ ಮಾಡ್ತೀಯೋ ಅದರಲ್ಲಿ ಸ್ವಲ್ಪ ಭಾಗವನ್ನು ಸಮಾಜಕ್ಕೆ ಅರ್ಪಣೆ ಮಾಡುವಂಥ ಭಾವನೆಯು ಕೂಡ ಮನುಷ್ಯನಿಗೆ ಬೇಕಾಗಿದೆ. ನೋಡಿ, ಕೃಷಿ ಕೃತ್ಯ ಕಾಯಕದಿಂದ ತಂದು ದಾಸೋಹವ ಮಾಡುವ ಸದ್ಭಕ್ತನ ಪಾದವ ತೋರೆಯ ನನಗೆ ಅಂತ ಕೇಳ್ತಾರೆ. ಯಾರ ಪಾದವನ್ನು ನನಗೆ ತೋರಿಸು ಅಂತ ಹೇಳ್ತಾರೆ? ಕೃಷಿ ಕೃತ್ಯ ಕಾಯಕ ಮಾಡಿ ಬದುಕುವ ಶರಣನ ಪಾದವನ್ನು ನನಗೆ ತೋರಿಸು. ಅದಕ್ಕೆ ಯಾಕಪ್ಪ ನನಗೆ ತೋರಿಸು ಅಂತಂದರೆ ಆತನ ತನು ಶುದ್ಧ, ಆತನ ಮನಶುದ್ಧ, ಆತನ ನಡೆ ಶುದ್ಧ, ಆತನ ನುಡಿ ಶುದ್ಧ, ಆತನ ಸರ್ವಾಂಗವೆಲ್ಲವೂ ಶುದ್ಧ ಅನ್ನುವ ಭಾವನೆಯನ್ನು ಇಟ್ಕೊಂಡು ಅವನಿಗೆ ಹೆಚ್ಚು ಗೌರವವನ್ನು ಕೊಡುವಂಥ ಕೆಲಸವನ್ನು ಬಸವಾದಿ ಶರಣರು ತಮ್ಮ ಬದುಕಿನಲ್ಲಿ ಮಾಡಿಕೊಂಡು ಬಂದಂತಹ ಅವರು. ಅಂತಹ ಕಾರಣ ನೋಡಬೇಕಾಗಿತ್ತು. ಎಲ್ಲ ಶರಣರು ಕೂಡ ತಮ್ಮ ಹೆಸರಿನಿಂದ ಏನು ಇಟ್ಕೊಂಡಾರಪ್ಪ ಅಂತಂದರೆ ಯಾವುದೇ ಪದವಿ ಇಟ್ಕೊಂಡಿಲ್ಲ. ಅವ್ರು ಇಟ್ಕೊಂಡಿದ್ದೇನಪ್ಪ, ನನ್ನ ಕಾಯಕ. ಯಾರ್ಯಾರು ಏನೇನು ಕಾಯಕ ಮಾಡ್ತಾರೋ ಅದನ್ನು ಹೆಮ್ಮೆಯಿಂದ ತಮ್ಮ ಹೆಸರಿನಲ್ಲಿ ಸೇರಿಸ್ಕೊಳ್ಳುವಂಥ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದಾರೆ. ಭಕ್ತಿ ಭಂಡಾರಿ ಬಸವಣ್ಣ ಅಂತ ಕರಿತೀವಿ. ಆದರೆ ಅದೇ ರೀತಿಯಲ್ಲಿ ಕೂಡ ಆಯ್ದಕ್ಕಿ ಮಾರಯ್ಯ ಅಂತ ಕರಿತೀವಿ. ಮಡಿವಾಳ ಮಾಚಯ್ಯ, ಡೋಹಾರ ಕಕ್ಕಯ್ಯ, ಮಾಧಾರ ಚೆನ್ನಯ್ಯ, ಹೀಗೆಲ್ಲರೂ ಕೂಡ ತಮ್ಮ ತಮ್ಮ ಕಾಯಕಕ್ಕೆ ಮಹತ್ವ ಕೊಟ್ಟಿದ್ದರಿಂದಾಗಿ ಎಲ್ಲರಿಗೂ ಕಾಯಕದ ಶರಣರಾಗಿ ಬದುಕುವಂಥ ಜೀವನವನ್ನು ಸಾಗಿಸ್ತಾರೆ. ಕಾಯಕದಲ್ಲಿ ಎಷ್ಟು ಮಹತ್ವ ಇತ್ತು ಅಂತಂದರೆ ಕಾಯಕ ಮಾಡುವ ಸಂದರ್ಭದಲ್ಲಿ ಬೇರೆ ಯಾವ ಚಿಂತನೆಯನ್ನು ಮಾಡಬಾರದು. ಕಾಯಕದಲ್ಲಿ ನಿರತನಾದರೆ ಗುರುದರ್ಶನವಾದರೂ ಮರೆಯಬೇಕು, ಲಿಂಗ ಪೂಜೆಯಾದರೂ ಮರೆಯಬೇಕು, ಜಂಗಮ ಹಂಗಿದ್ದರೂ ಮುಂದೆ ಇದ್ದರೂ ಹಂಗೆ ಮರೆಯಬೇಕು ಅನ್ನುವಂಥ ಒಂದು ನಿರ್ಣಯವನ್ನೇ ಕೈಗೊಳ್ಳುವಂಥ ಕೆಲಸ ಮಾಡ್ತಾರೆ. ಮಾದಾರ ಧೂಳಿಯ ಅನ್ನುವಂಥ ಒಬ್ಬ ಶರಣ ಇದ್ದ. ಅವನು ಚಪ್ಪಲಿ ಒಲೆಯ ಕಾಯಕ ಅವನು ಮಾಡ್ತಾ ಇರುವಂಥದ್ದು. ಚಪ್ಪಲಿ ಒಲೆಯ ಕಾಯಕಕ್ಕೆ ಭಗವಂತ ಅನ್ನಿಸ್ತಂತೆ ಇವನಿಗೆ ನಾನು ದರ್ಶನ ಕೊಡಬೇಕು, ಏನು ಒಳ್ಳೆ ಕೆಲಸ ಮಾಡ್ತಾ ಇದ್ದಾನೆ ಅಂತೇಳಿ. ಅವ್ನು ಏನು ಬಂದು ನಿಂತರೂ ಅವ್ನು ತಲೆ ಎತ್ತು ನೋಡ್ತಾನೆ ಇಲ್ಲ. ಅವನಿಗೆ ಆ ಕಡೆ ಗಮನನೇ ಇಲ್ಲ. ಸುತ್ತ ಬಂದರೂ ಇಲ್ಲ, ಎತ್ತ ಬಂದು ಎಲ್ಲಿ ಬಂದರೂ ನೋಡ್ತಾ ಇಲ್ಲ ಅವನಿಗೆ. ಕೊನೆಗೆ ಏನು ಮಾಡೋದಂದರೆ ಅವ್ನು ಮಳೆ ಚುಚ್ಚುತ್ತಿರ್ತಾನಲ್ಲ, ಮಳೆ ಒಳಗೆ ಪ್ರತ್ಯಕ್ಷ ಆಗ್ಬಿಟ್ಟನಂತ ಅವನಿಗೆ. ಪ್ರತ್ಯಕ್ಷ ಆದಾಗ ಅವನಂದರೆ ಅಟ್ಟಿಯ ಚುಚ್ಚುವ ಮಳೆಯಲ್ಲಿ ಪ್ರತ್ಯಕ್ಷವಾದ ಪರವಶಿವನ ಕಂಡು ಇತ್ತರೇಕೆ ಬಂದೆಯ್ಯ, ನಿನ್ನ ಇತರ ಶರಣರಿದ್ದ ಕೈಗೆ ಏನಾರು ಮಾಡು ಅಂತ ಹೇಳ್ತಾನಂತೆ.
ಹಾಗೆ ಭಗವಂತ ಅವನು ಕಾಯಕ ಮಾಡುವಾಗ ಅವನ ಹತ್ರಕ್ಕೆ ಬಂದರು, ನಿನ್ನ ನನ್ನ ಹತ್ರಕ್ಕೆ ಬರಬೇಡ, ಹೋಗಿ ನಾನು ಕಾಯಕ ಮಾಡ್ತಾ ಇದ್ದೇನೆ ಅಂತೇಳಿ ಅವನು ದೂರ ಕಳಿಸುವಂತಹ ರೀತಿಯಲ್ಲಿ ಕಾಯಕದಲ್ಲಿ ನಿಷ್ಠೆ ಶ್ರದ್ಧೆಯನ್ನು ಬೆಳೆಸಿಕೊಳ್ಳುವಂಥ ಕೆಲಸವನ್ನು ಶರಣರು ಯಾವತ್ತೂ ಕೂಡ ಮಾಡ್ಕೊಂಡು ಬಂದಂತಹ. ಏಕೆಂತಂದರೆ ಕಾಯಕ ಮಾಡುವ ಕೈ ಇದೆಯಲ್ಲ ಅದು ಅತ್ಯಂತ ಪರಿಶುದ್ಧವಾಗಿರುವಂಥದ್ದು. ಪ್ರಾರ್ಥಿಸುವ ಕೈ ಅಥವಾ ಪೂಜಿಸುವ ಕೈಗಳಿಗಿಂತಲೂ ಕೂಡ ಕೆಲಸ ಮಾಡುವಂಥ ಕೈಗಳು ಅತ್ಯಂತ ಪವಿತ್ರವಾದಂಥ ಕೈಗಳು ಅಂತ ಶರಣರು ಭಾವಿಸ್ಕೊಂಡು ಬಂದಿದ್ದಾರೆ. ಭಕ್ತಿ ವಿಶೇಷವ ಮಾಡುವಡೆ 10 ಬೆರಳುಂಟು, ಹಾಸಿ ದುಡಿದರೆ ತನಗುಂಟು ತನ್ನವರಿಗುಂಟು ಅನ್ನುವ ಮಾತನ್ನು ಭಗವಂತ ಯಾಕೆ ಕೊಟ್ಟಿದ್ದಾನೆ 5 ಬೆರಳು ಅಂತ 10 ಬೆರಳು ಅಂದರೆ ಸುಮ್ಮನೆ ಏನೋ ಕೊಟ್ಟಿಲ್ಲ, ನಮಗೆ ದುಡಿದು ಬದುಕುವಂತಹ ರೀತಿ 10 ಬೆರಳು ಕೊಟ್ಬಿಟ್ಟ ಅವನಿಗೆ. ಅದಕ್ಕೆ ಒಂದು ಉದಾಹರಣೆ ನಿಮ್ಗೆ ಗಮನಿಸಬೇಕು ಅಂದರೆ, ಗುರುನಾನಕರು ಒಂದು ಸಾರಿ ಹೋಗ್ತಾ ಇದ್ರು. ಹೋಗಬೇಕಾದ್ರೆ ಒಂದು ಬಿಸಿಲಿನ ಕಾಲದ ಒಂದು ಹಳ್ಳಿ ಇತ್ತು. ಹಳ್ಳಿಗೆ ಹೋದಂತಹ ಸಂದರ್ಭದಲ್ಲಿ ಎಲ್ಲರೂ ಇದ್ರು, ದೊಡ್ಡ ಶ್ರೀಮಂತರು, ಬೇರೆ ಬೇರೆಯವರೆಲ್ಲ ಕುಳಿತಿದ್ರು. ಬಾಯಾರಿಕೆ ಆಯಿತು. ಬಾಯಾರಿಕೆ ಆದಾಗ ಒಂದು ಲೋಟ ಯಾರಾದ್ರೂ ಶುದ್ಧವಾದ ಕೈಗಳಿಂದ ನೀರು ತಂದುಕೊಡಿ ಅಂತ ಕೇಳಿದ್ರು. ಅವರು ಯಾರೋ ಒಬ್ಬ ದೊಡ್ಡ ವ್ಯಕ್ತಿ, ಅವನು ಅವರ ಕೈಯಿಂದ ಒಂದು ಲೋಟ ನೀರನ್ನು ತಂದುಕೊಟ್ಟ. ನೀರು ತಂದುಕೊಟ್ಟಾಗ ಅವ್ರು ಏನು ಮಾಡ್ತಾರೆ ಅಂದರೆ ಅವನ ಕೈ ಸ್ವಲ್ಪ ತಗೊಳ್ಳಿದಾಗ ಹಂಗೆ ಹಿಡ್ಕೊಂಡು, ಏನು ನಿಮ್ಮ ಕೈ ಇಷ್ಟೊಂದು ಮೃದುವಾಗಿದೆಯಲ್ಲ ಅಂತ ಕೇಳ್ತಾರೆ. ಆವಾಗ ಅವ್ರು ಎಂತಾರೆ, ಈ ಕೈಗಳಿಗೆ ಕೆಲಸ ಮಾಡಂಗಿಲ್ಲ, ಮನೇಲಿ ಆಡೋರೆ ಕಾಡೋರೆ, ಅದರಿಂದ ನನ್ನ ಕೈ ಅದು ಕೆಲಸನೇ ಮಾಡಲ್ಲ, ಅದಕ್ಕೆ ನನ್ನ ಕೈ ಮೃದುವಾಗಿದೆ ಅನ್ನೋ ಮಾತು ಹೇಳ್ತಾರೆ. ಆಗ ಅವ್ರು ಹೇಳ್ತಾರೆ, ಇದು ನೀರು ಪವಿತ್ರವಾದ ನೀರಲ್ಲ, ಕೆಟ್ಟ ನೀರು ಅಂತ ಹೇಳ್ಕೊಡ್ತಾರೆ. ಆಗ ಅವನು ಯಾಕೆ ಅಂತ ಕೇಳಿದಾಗ, ಯಾವ ಕೈಗಳು ಕೆಲಸ ಮಾಡೋದಿಲ್ವೋ ಅವು ಅಪವಿತ್ರವಾದ ಕೈಗಳು ಅನ್ನೋ ಮಾತನ್ನು ಗುರುನಾನಕರವರಿಗೆ ಶಿಷ್ಯರನ್ನು ಓದಿಸುವಂಥ ಕೆಲಸವನ್ನು ಮಾಡ್ತಾರೆ. ಅದನ್ನು ಬಸವಣ್ಣನವರು ತಮ್ಮ ಬದುಕಿನಲ್ಲಿ ಆಚರಿಸುವಂಥ ಮುಖಾಂತರವಾಗಿ ಕಾಯಕಕ್ಕೆ ಒತ್ತು ಕೊಡುವಂಥ ಕೆಲಸವನ್ನು ಅವರು ನಿರಂತರವಾಗಿ ಬದುಕಿನಲ್ಲಿ ಅಳವಡಿಸಿಕೊಂಡು ಬಂದಂತಹ ಅವರು. ಹಾಗೆ ಮೇಲು ಕೀಳು ಭಾವನೆಗಳಿರ್ಬೋದು, ಬಸವಣ್ಣನವರು ಯಾವಾಗಲೂ ಕೂಡ ಮೇಲು ಅನ್ನುವಂಥ ಪ್ರಶ್ನೆ ಬರಲೇ ಇಲ್ಲ ಅವರಿಗೆ. ಮುಗಿದ ಕೈ ಬಾಗಿದ ತಲೆಯಾಗಿಸಿ ಕೂಡ ಸಂಗಮ ದೇವ ಅಂತ ಪ್ರಾರ್ಥನೆ ಮಾಡಿಕೊಂಡಂತಹ ಅವರು. ಯಾವತ್ತೂ ಕೂಡ ನಾನು ದೊಡ್ಡವ, ಅಡ್ಡ ದೊಡ್ಡ ಬಸರು ನನಗಿಲ್ಲವಯ್ಯ ಅನ್ನುವ ಭಾವನೆಯನ್ನು ಇಟ್ಕೊಂಡು ಯಾವಾಗಲೂ ಶರಣರ ಪಾದಕ್ಕೆ ತೊಡಗಿಯಾಗಿರಿಸುವ ವಿನೀತ ಭಾವನೆ ಬಸವಣ್ಣನವರ ಬದುಕಿನಲ್ಲಿ ಕಾಣೋದಕ್ಕೆ ಸಾಧ್ಯ. ನನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ ಅನ್ನುವ ಭಾವನೆ ಬಸವಣ್ಣನವರ ಬದುಕಿನಲ್ಲಿ ಯಾವತ್ತೂ ನೋಡ್ಕೊಂಡು ಹೋಗೋದಕ್ಕೆ ಸಾಧ್ಯ ಆಗುವಂಥದ್ದು. ಅಂತಹ ಬಸವಣ್ಣನವರ ವಿಚಾರಗಳು ಇವತ್ತು ಮಹಿಳೆಯರ ಬಗ್ಗೆ, ಹೆಣ್ಣು ಮಕ್ಕಳ ಬಗ್ಗೆ ಇವತ್ತು ನಾವು ಗಮನಿಸಬೇಕಾಗಿರುವಂಥದ್ದು. ಇವತ್ತು ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ ಕೊಟ್ಟರು ಅಂತ ಹೇಳ್ತೀವಲ್ಲ, ಇವತ್ತು ನಮಗೆ ಸ್ವಾತಂತ್ರ್ಯ ಬಂದಂತಹ ಇಷ್ಟು ವರ್ಷಗಳಾದರೂ ಕೂಡ ಹೆಣ್ಣು ಮಕ್ಕಳಿಗೆ ಯಾವುದೇ ಸ್ವಾತಂತ್ರ್ಯ ಕೊಟ್ಟು ಕೂಡ ಧಾರ್ಮಿಕ ಸ್ವಾತಂತ್ರ್ಯವನ್ನು ಕೊಟ್ಟಂತಹ ಒಂದೇ ಒಂದು ಕಾಲ, ಏಕೈಕ ಕಾಲ ಅಂದರೆ ಅದು ಬಸವಣ್ಣನವರ ಒಂದೇ ಕಾಲದಲ್ಲಿ ಇರುವಂತಹದ್ದು. ಇವತ್ತಿಗೂ ಕೂಡ ಯಾವ ಧರ್ಮದಲ್ಲಿಯೂ ಇಲ್ಲದೆ ಇರುವಂತಹ ಒಂದು ಅವಕಾಶವನ್ನು ಮಹಿಳೆಯರಿಗೆ ಕೊಟ್ಟಂತಹವರು ಬಸವಾದಿ ಶರಣರಾಗಿರುವಂತಹವರು. ಇವತ್ತು ಪೂಜಿಸುವ ಅಧಿಕಾರ ಯಾರಿಗಿದೆ, ಯಾವ ಸಮಾಜದಲ್ಲಿದೆ? ಗಂಡಸಿನಷ್ಟೇ ತಾನೂ ಕೂಡ ಲಿಂಗವನ್ನು ಧರಿಸಿ ಪೂಜಿಸುವಂತಹ ಒಂದು ಅವಕಾಶವನ್ನು ನಮ್ಮ ಈ ಬಸವ ತತ್ವದಲ್ಲಿ ಇದೆಯೇ ಹೊರತು ಬೇರೆ ಯಾವ ತತ್ವದಲ್ಲಿಯೂ ನೀವು ಕಾಣೋದಕ್ಕೆ ಸಾಧ್ಯ ಆಗದಿರುವಂತಹದ್ದು. ಅದಕ್ಕಾಗಿ ಮಹಿಳೆಯರಿಗೆ ಬಹಳ ಒತ್ತನ್ನು ಬಸವಣ್ಣನವರು ಕೊಟ್ಟಂತಹ ಅವರು ಯಾವುದು ಬಲೆ ಇವುದು ಅನ್ನುವಂಥ ಭಾವನೆಯನ್ನು ಬಿಟ್ಟು ಎಲ್ಲವೂ ಕೂಡ ಪವಿತ್ರ ಭಾವನೆಯನ್ನು ನೋಡಬೇಕು ಅನ್ನುವಂಥ ಮಾತನ್ನು ಶರಣರು ತಮ್ಮ ಬದುಕಿನಲ್ಲಿ ಆಚರಿಸಿಕೊಂಡು ಬಂದಂತಹ ಅವರು. ಸ್ತ್ರೀ ಉದ್ಧಾರವನ್ನು ಮಾಡಿದಂತಹ ಸ್ತ್ರೀ ಕುಲೋದ್ಧಾರಕ ಯಾರಾದರೂ ಇದ್ದಾರೆ ಅಂದರೆ ಅದು ಬಸವಣ್ಣನವರನ್ನ ಕಾಣೋದಕ್ಕೆ ಸಾಧ್ಯ ಆಗುವಂಥದ್ದು. ಅಂತಹ ಒಂದು ಬಸವಣ್ಣನವರ ಮಾರ್ಗದರ್ಶನದಲ್ಲಿ ಎಂತೆಂಥ ಶರಣೀಯರಾಗೋದು. ಇವತ್ತು ನಾನು ಕಾಯಕದ ಬಗ್ಗೆ ಹೇಳ್ತಾ ಇದ್ದಲ್ಲ, ಆಯ್ದಕ್ಕಿ ಲಕ್ಕಮ್ಮ ಎಂಥ ಒಂದು ಆದರ್ಶ ಇವತ್ತು ನಮಗೆ ಅಂತಂದರೆ, ನಾವು ಇವತ್ತು ಬದುಕೋದಕ್ಕೆ ಸಂತೋಷವಾಗಿ ನೆಮ್ಮದಿಯಿಂದ ತೃಪ್ತಿಯಿಂದ ಬದುಕಲಿಕ್ಕೆ ಲಕ್ಕಮ್ಮನನ್ನು ನೋಡಬೇಕಾಗಿರುವಂಥದ್ದು. ನಮಗೆ ಲಕ್ಕಮ್ಮನ ಬದುಕಿನೊಳಗೆ ಹೆಚ್ಚು ಅಕ್ಕಿ ಬಂದಂತಹ ಸಂದರ್ಭದಲ್ಲಿ ಆಸೆ ಮಾಡಲಿಲ್ಲ ತಾಯಿ. ಅವಳೇನು ಮಾಡಿದ್ರು, ಬರುವಷ್ಟು ಎಷ್ಟು ದಿವಸದಲ್ಲಿ ಎಷ್ಟು ಅಕ್ಕಿ ತರ್ತಾ ಇದ್ರು ಅಷ್ಟನ್ನು ಮಾತ್ರ ಸ್ವೀಕರಿಸಿದ್ರು. ಮಿಕ್ಕಿದ ಅಕ್ಕಿ ನಮ್ಮದಲ್ಲ, ಇದು ಕಾಯಕದ ಫಲ ಅಲ್ಲ, ಹೋಗು ಸಿಡಿದು ಬಾ ಅಂತೇಳಿ ಗಂಡನನ್ನು ಎಚ್ಚರಿಸುವಂಥ ಕೆಲಸವನ್ನು ಮಾಡ್ಕೊಂಡು ಬಂದಂತಹ ಅವರು. ಇದು ಇವತ್ತು ನಮಗೆ ಆದರ್ಶ ಆಗುವಂತಹ ಕೆಲಸ ಆಗ್ತದೆ. ಇರೋದ್ರೊಳಗೆ ಸಂತೋಷದಿಂದ ತೃಪ್ತಿಯಿಂದ ಬದುಕಬೇಕು ಅಂತಂದರೆ ಈ ಶರಣರ ಇಂತಹ ವಿಚಾರಗಳನ್ನು ನಮ್ಮ ಬದುಕಿನಲ್ಲಿ ಯಾವತ್ತೂ ಕೂಡ ನಮ್ಮ ಕಣ್ಣು ಮುಂದೆ ಇಟ್ಕೊಳ್ಬೇಕಾಗಿರುವಂಥದ್ದು. ಇವತ್ತಿನ ದಿನಗಳಲ್ಲಿ ಏನಾಗ್ತಾ ಇದೆ ಅಂತಂದರೆ, ಆಸೆಯ ಬೆನ್ನತ್ತಿ ಹೋಗುವಂಥ, ಆಸೆಯಿಂದ ದುಃಖಕ್ಕೆ ಒಳಗಾಗುವಂತಹ ಸಂಖ್ಯೆ ಜಾಸ್ತಿ ಆಗ್ತಾ ಇರುವಂಥದ್ದು. ಇನ್ನೊಬ್ಬರನ್ನು ನೋಡಿ ಬದುಕುವಂಥದ್ದು. ಇನ್ನೊಬ್ಬರನ್ನು ನೋಡಬೇಕಾದ್ರೆ ನಾವು ಯಾರನ್ನು ನೋಡಬೇಕಪ್ಪ ಅಂತಂದರೆ, ನಮಗಿಂತ ಮೇಲಿರುವವರನ್ನು ನೋಡಬಾರದಂತೆ, ನಮಗಿಂತ ಕೆಳಗಿರುವವರನ್ನು ನೋಡಬೇಕಂತೆ. ಯಾವತ್ತು ನಮಗಿಂತ ಸುಖವಾಗಿರೋರು ನೋಡಬಾರ್ದಂತೆ, ನಮಗಿಂತ ಕಷ್ಟದಲ್ಲಿರೋರು ನೋಡಬೇಕಂತೆ. ನಮಗಿಂತ ಕಷ್ಟದವರಿಂದ ನೋಡಿದಾಗ ಭಗವಂತ ಇಷ್ಟಾನ ನಮಗೆ ಸಮಾಧಾನ ಕೊಡುವಂಥ ತೃಪ್ತಿ ಇಷ್ಟಂತ ಕೊಟ್ಟಿದ್ದಾನೆ ಎನ್ನುವಂಥ ಸಮಾಧಾನ ನಮಗೆ ಬರ್ತಾ ಇರ್ತದೆ. ಅದಕ್ಕೆ ಶರಣರ ಜೀವನದಲ್ಲಿ ಅಂತಹ ಬದುಕಿನ ಘಟನೆಗಳನ್ನು ನಾವು ಕಾಣೋದಕ್ಕೆ ಸಾಧ್ಯ ಆಗುವಂಥದ್ದು. ಇಂತಹ ಅನೇಕ ಘಟನೆಗಳನ್ನು ನಾವು ನೋಡ್ತಾ ಹೋದಷ್ಟು ಕೂಡ ಬಸವಣ್ಣನವರ ವಿಚಾರಧಾರೆಗಳು, ಶರಣರ ಚಿಂತನೆಗಳು ಇವತ್ತಿಗೆಲ್ಲ ಅವು ಎಂದೆಂದಿಗೂ ಪ್ರತಿಯೊಬ್ಬರಿಗೂ ಕೂಡ ಬೇಕಾಗಿರುವಂಥ ತತ್ವಗಳಾಗಿರುವಂತಹ ಗಜೇಂದ್ರ ಕಡಗರ್ ಅನ್ನುವಂತಹ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಾಗಿದ್ದಂತಹ ಅವರೊಂದು ಮಾತನ್ನು ಹೇಳಿದ್ವಿ,
If you want to solve our modern problems of India, we must go back to Lord Basaveshwara of ಕರ್ನಾಟಕ ಅನ್ನುವಂತಹ ಮಾತನ್ನು ಆ ಕಾಲದಲ್ಲಿ ಹೇಳಿದಂತಹ ನಮ್ಮ ಆಧುನಿಕ ಭಾರತದ ಸಮಸ್ಯೆಗಳನ್ನೆಲ್ಲ ಪರಿಹಾರ ಮಾಡಬೇಕು ಅಂತಂದರೆ 12ನೇ ಶತಮಾನದ ಬಸವಾದಿ ಶರಣರಿಗೆ ನಾವು ಮೊರೆ ಹೋಗಬೇಕಾಗಿರುವಂಥದ್ದು ಮಾತನ್ನು ಭಾಳ ಸರಳವಾಗಿ ಗಜೇಂದ್ರ ಗೆಳಕರ್ ಅನ್ನುವಂತಹ ಚಿಂತನೆಗಳನ್ನು ಹೇಳಿರುವಂತಹ ಅವರು ಹೆಚ್ಚು ಮಾತನಾಡುವಂಥ ಅಗತ್ಯ ಇಲ್ಲ. ಇನ್ನೂ ಕೂಡ ಪೂಜ್ಯರು ಮಾತನಾಡುವಂಥವ್ರು ಇದ್ದಾರೆ. ಇದನ್ನ ಬಹಳ ಹೆಚ್ಚು ಮಾತನಾಡುವಂತಹ ಅವಶ್ಯಕತೆ ಇಲ್ಲ. ನಮ್ಮ ಸಿದ್ಧೇಯ ಪುರಾಣಿಕರು ಬಸವಣ್ಣನವರ ತತ್ವಗಳನ್ನೆಲ್ಲ ಕುರಿತು ಬಹಳ ಸರಳವಾಗಿ ಕ್ರೋಢೀಕೃತವಾಗಿ ಒಂದಷ್ಟು ಚಿಂತನೆಗಳನ್ನು ಅವರು ಮಾಡಿದ್ದಾರೆ. ಬಸವ ಧರ್ಮ ಎಲ್ಲಿದೆ, ಬಸವಣ್ಣನವರ ವಿಚಾರಗಳು ಎಲ್ಲಿದೆ ಎನ್ನುವಂತಹ ಮಾತಿಗೆ ಬಹಳ ಸರಳವಾಗಿ ಅವರು ಹೇಳಿರುವಂತಹದ್ದು, ಬಸವ ಧರ್ಮ ಉಳ್ಳವರ ಧರ್ಮವಲ್ಲ, ಅದು ಇಲ್ಲದವರ ಧರ್ಮ ಅಂತೇಳಿ. ಬಸವಣ್ಣ ಧರ್ಮ ಅದು ಉಳ್ಳವರ ಧರ್ಮ ಅಲ್ಲ, ಅದು ಇಲ್ಲದವರ ಧರ್ಮ. ಸ್ಥಾವರ ದೇವಾಲಯಗಳ ಧರ್ಮವಲ್ಲ, ಜಂಗಮ ದೇವಾಲಯಗಳ ಧರ್ಮ. ನಿರ್ಜೀವಕ್ಕೆ ಜೀವ ಬಲಿಕೊಡುವ ಧರ್ಮವಲ್ಲ, ಜೀವಿ ಕರೆದರೆ ಓ ಎಂದು ಓಡಿ ಬರುವ ಧರ್ಮ. ಪ್ರಾಯಶ್ಚಿತ್ತಗಳ ದುಬಾರಿ ಧರ್ಮವಲ್ಲ, ಪಶ್ಚಾತ್ತಾಪದ ಸರಳ ಧರ್ಮ. ಪಂಡಿತ ಪುರೋಹಿತರ ಮುಷ್ಟಿಗಳಲ್ಲಿ ತೊಳೆದು ಬಳಲುವ ಧರ್ಮವಲ್ಲ, ಕಾಯಕ ಯೋಗಿಗಳ ಬಾಳ ದೇಗುಲದಲ್ಲಿ ಬಾಳ ಬೆಳಗಿಸುವ ಧರ್ಮ. ಸತ್ತ ಮೇಲೆ ಸ್ವರ್ಗ ನರಕ ತೋರಿಸುವ ಧರ್ಮವಲ್ಲ, ಸ್ವರ್ಗಲೋಕವನ್ನು ಮರ್ತ್ಯಲೋಕದಲ್ಲಿ ಮೂಡಿಸುವ ಧರ್ಮ. ಜಗತ್ತು ಮಿಥ್ಯೆ, ಮಾಯಿ, ದುಃಖದಾಗರ, ಭವಸಾಗರ, ಬಂಧನದ ಬಲೆ ಎನ್ನುವ ಧರ್ಮವಲ್ಲ, ಸಂಸ್ಕಾರದಿಂದ ಸದ್ಗತಿಯುಂಟೆಂದು ಸಾರಿ ಜಗತ್ತಿನ ಜೀವನಕ್ಕೆ ಮಹಾಮೌಲ್ಯವನ್ನಿತ್ತ ಧರ್ಮ. ಪೂಜೆಗೆ ಆಫಲ ಉಂಟು, ಈ ಲಾಭ ಉಂಟು ಎಂದು ನಂಬಿಸಿ ಹಲವು ದೈವತಾ ಪೂಜೆಯ ಮಾಡಿಸಿ ದುಡ್ಡು ದೋಚುವ ಧರ್ಮವಲ್ಲ. ಸುಲಿಗೆ ವಿರೋಧಿ ಏಕದೇವೋಪಾಸಕರ ಧರ್ಮ. ಆಜ್ಞಾ ಪ್ರಧಾನ ಅಧಿಕಾರ ಧರ್ಮವಲ್ಲ, ಅನುಭವ ಪ್ರಧಾನ ಜನತಾಂತ್ರಿಕ ಧರ್ಮ. ಕಲ್ಲು ದೇವರಿಗೆ ಬೋರವ ಹಿಡಿಯುವ ಧರ್ಮವಲ್ಲ, ಜೀವಂತ ದೇವರುಗಳಿಗೆ ಪ್ರಾಧಾನ್ಯವಿತ್ತ ಉದಾತ್ತ ಧರ್ಮ. ಕುಲ, ಹೊಲೆ, ಹೆಣ್ಣು, ಗಂಡು, ಬಡವ, ಬಲ್ಲಿದ, ಕೀಳು, ಮೇಲುಗಳ ಜಾಲವನ್ನು ಹೆಣೆದ ಧರ್ಮವಲ್ಲ. ಕುಲ, ಲಿಂಗ, ವಯೋ, ವೃತ್ತಿ ಜನಿತ ಎಲ್ಲ ಭೇದಗಳನ್ನು ನಿರ್ಮೂಲಗೊಳಿಸಿ ಸಾಮಾಜಿಕ ಆರ್ಥಿಕ ಸಮಾನತೆಯನ್ನು ಸಾಧಿಸಿದ ಧರ್ಮ. ನಾನು ಜ್ಞಾನಿ ನೀನು ಅಜ್ಞಾನಿ ಎಂದು ಹೇಳಿ ವಾದಿಸಿ ಹಚ್ಚಿದ ಧರ್ಮವಲ್ಲ, ನಿಮ್ಮ ನರಿಯದ ಜ್ಞಾನವೆಲ್ಲ ಅಜ್ಞಾನವೆಂದು ಸಾರಿದ ಧರ್ಮ. ಬಹಳ ಕಾಲದವರೆಗೆ ಉಪಯುಕ್ತವಲ್ಲದೆ ಬದುಕಲು ಕಲಿಸಿದ ಧರ್ಮವಲ್ಲ, ಲೇಸೆನಿಸಿಕೊಂಡು 3 ದಿನ 1 ದಿನ ಬದುಕಿದರೆ ಸಾಕು ಎಂಬುದನ್ನು ಹೇಳಿದ ಧರ್ಮ. ಸ್ವಮುಕ್ತಿ ಸಾಧನ ಬೋಧಕ ವ್ಯಕ್ತಿನಿಷ್ಠ ಧರ್ಮವಲ್ಲ, ಸ್ವಮುಕ್ತಿಯೊಡನೆ ಸಾಮೂಹಿಕ ವಿಮೋಚನೆಯನ್ನು ಸಾಧಿಸಲು ಹಚ್ಚಿದ ಧರ್ಮ. ಪರೋಪಜೀವಿತ್ವವನ್ನು ಪೋಷಿಸುವ ಪ್ರೋತ್ಸಾಹಿಸುವ ಧರ್ಮವಲ್ಲ, ಅದು ಸ್ವಾವಲಂಬನವನ್ನು ಬೀಜ ಮಂತ್ರವನ್ನಾಗಿ ಮಾಡಿದ ವಿಶ್ವಧರ್ಮ, ಅದುವೇ ಬಸವ ಧರ್ಮ ಅನ್ನುವ ಮಾತನ್ನು ಸಿದ್ಧೇಯ ಪುರಾಣಿಕರು ಈ ಒಂದು 4-6 ಮಾತುಗಳ ಮೂಲಕ ಅವರು ತಿಳಿಸಿಕೊಟ್ಟಿರುವಂತಹ ಅವರು ಅಂತಹ ಬಸವಣ್ಣವರ ಚಿಂತನೆಗಳನ್ನು ನೀವು ಇಷ್ಟು ದೂರದಲ್ಲಿದ್ದರೂ ಕೂಡ ಇವೆಲ್ಲ ಬದುಕಿನಲ್ಲಿ ಆಚರಿಸುವ ಮುಖಾಂತರವಾಗಿ ನಿಮ್ಮ ಬದುಕನ್ನು ಹಸನು ಮಾಡಿಕೊಳ್ಳುವಂಥ ಕೆಲಸವನ್ನು ನಿರಂತರವಾಗಿ ನೀವೆಲ್ಲರೂ ಕೂಡ ಮಾಡ್ಕೊಂಡು ಬರ್ತಾ ಇರುವಂಥದ್ದು ಅತ್ಯಂತ ಸಂತಸ ಪಡುವಂತಹ ಸಂಗತಿ. ಇವತ್ತು ನೀವೆಲ್ಲರೂ ಕೂಡ ದುಬೈನಲ್ಲಿದ್ದರೂ ಕೂಡ ಬೆಂಗಳೂರಿನಲ್ಲಿದ್ದಂಗೆ ಇದ್ದೀರಿ ಅಥವಾ ನಿಮ್ಮೂರಿನಲ್ಲಿದ್ದಂಗೆ ಇದ್ದೀರಿ, ನೀವು ಮೂರಿನಲ್ಲೇ ಬಸವ ಜಯಂತಿ ಆಚರಿಸ್ತಾ ಇದ್ದಾರೋ ಅನ್ನುವಂಥ ರೀತಿಯಲ್ಲಿ ನೀವು ಬಸವ ಜಯಂತಿಯನ್ನು ಪ್ರತಿ ವರ್ಷವೂ ಕೂಡ ಇಲ್ಲಿ ಆಚರಿಸುವಂಥ ಕೆಲಸವನ್ನು ನಿರಂತರವಾಗಿ ನೀವು ಮಾಡ್ಕೊಂಡು ಬರ್ತಾ ಇರುವಂಥದ್ದು ನಿಮ್ಮ ಬಸವ ಭಕ್ತಿಗೆ ಅತ್ಯಂತ ಮೆಚ್ಚಿಕೊಳ್ಳಬೇಕಾಗಿರುವಂತಹ ಚಿಂತನೆ ಎನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ನೀವೆಲ್ಲರೂ ಕೂಡ ಇಷ್ಟೊಂದು ಸಂಖ್ಯೆಯಲ್ಲಿ ವರ್ಷದಲ್ಲಿ 1 ಸಾರಿ ಅಥವಾ ಅನೇಕ ಸಂದರ್ಭಗಳಲ್ಲಿ ಇರ್ಬೋದು, ಹೆಚ್ಚು ಗೊತ್ತಿಲ್ಲ. ಆದರೆ ಬಸವ ಜಯಂತಿ ಅಂದರೆ ನಿಮಗೆಲ್ಲ ಒಂದು ದೊಡ್ಡ ಹಬ್ಬ ಇದ್ದ ಹಾಗೆ. ನಿಮ್ಮ ಮನೆಯಲ್ಲೆಲ್ಲ ಬಿಟ್ಟು ಎಲ್ಲರೂ ಒಟ್ಟಾಗಿ ಸೇರಿ ಸಾಮೂಹಿಕವಾಗಿ ಇದೊಂದು ಭಕ್ತಿ ಪಕ್ಷ ಅಂತೇಳಿ ಭಾವಿಸ್ಕೊಳ್ತಾ ಎಲ್ಲರೂ ಒಟ್ಟಾಗಿ ಸೇರಿ ಬಸವಣ್ಣನವರ ಸ್ಮರಣೆ ಮಾಡುವುದರ ಮುಖಾಂತರವಾಗಿ 4 ಬಸವನ ಚಿಂತನೆಗಳನ್ನು ಮಾಡುವ ಕೆಲಸವನ್ನು, ಅದರ ಜೊತೆಗೆ ಇಲ್ಲೆಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡ್ತೀರಿ. ಮಕ್ಕಳಿಗೆ ಆ ಸಂಸ್ಕೃತಿಯನ್ನು ಬಿತ್ತುವಂಥ ಕೆಲಸವನ್ನು ನೀವು ಮಾಡ್ತೀರಿ. ಇದೀಗ ತಾನೇ ಬಂದಂತಹ ನಮ್ಮ ಇಲ್ಲಿಯ ಕಾನ್ಸುಲೇಟ್ ಜನರಲ್ ಅವರು ಒಳ್ಳೆಯ ಮಾತನ್ನು ಹೇಳಿದರು, ನೀವು ಬರೋದು ಮುಖ್ಯ ಅಲ್ಲ, ನಿಮ್ಮ ಜೊತೆನೇ ಮಕ್ಕಳನ್ನು ಕರೆತರ್ತೀರ ಅದು ಮುಖ್ಯ ಅನ್ನುವಂಥ ಮಾತನ್ನು ಅವರು ಬಹಳ ಸರಳವಾಗಿ ಹೇಳಿದಂತಹ ಅವರು. ಇವತ್ತು ಯಾರಿಗೆ ತತ್ವ ಬೇಕಪ್ಪ ಅಂದರೆ ಇವತ್ತು ನಿಮಗೂ ಬೇಕು, ಮಕ್ಕಳಿಗೂ ಕೂಡ ಅತ್ಯಂತ ಮುಖ್ಯವಾಗಿ ಬೇಕಾಗಿರುವಂಥದ್ದು. ಒಬ್ಬರು ಹಿರಿಯರು ಹೇಳ್ತಾ ಇದ್ರು, ಇವತ್ತು ದೊಡ್ಡವರೆಲ್ಲರೂ ಕೂಡ ಏನಾಗಿದ್ದಾರಪ್ಪ ಅಂತಂದರೆ ವಯಸ್ಸಾದವರೆಲ್ಲ ಅವರು ತುಂಬಿದ ಚೀಲಗಳು ಅವ್ರು ಏನು ತುಂಬಕ್ಕಾಗಲ್ಲ ಅಂತ ತಿರ್ಗ ಏನು ಖಾಲಿ ಇರೋದ್ರಿಂದ ತುಂಬಕ್ಕಾಗೋದಿಲ್ಲ. ಇಲ್ಲಿ ಯುವಕರಿದ್ದಾರಲ್ಲ ಅವರೆಲ್ಲ ಏನಪ್ಪ ತೋತಿನ ಚೀಲಗಳಂತವ್ರು, ನೀವೆಷ್ಟೇ ತುಂಬಿದ್ರು ಅದಕ್ಕೆ ತುಂಬಕ್ಕಾಗೋದಿಲ್ಲ, ಹೊಟ್ಟೋಗ್ತಾ ಇರ್ತೇವೆ. ಮಕ್ಕಳಿದಾರೆಲ್ಲ ಖಾಲಿ ಚೀಲ ನಾವೇನು ಬೇಕಾದರೂ ತುಂಬೋದು, ಒಳ್ಳೆಯದನ್ನು ತುಂಬಿ ಕೆಟ್ಟದನ್ನು ತುಂಬಿಕೊಳ್ತಾ ಹೋಗ್ತಾ ಇರ್ತೇವೆ. ಆದರೆ ಆ ಮಕ್ಕಳಿಗೆ ಒಳ್ಳೆಯದನ್ನು ತುಂಬುವಂತಹ ರೀತಿಯಲ್ಲಿ ನೀವು ನಿರಂತರವಾಗಿ ಆ ಪ್ರಯತ್ನವನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಆಚಾರಕ್ಕರ ಸಾಗು, ನೀತಿಗೆ ಪ್ರಭುವಾಗು, ಮಾತಿನಲ್ಲಿ ಚೂಡಾಮಣಿಯಾಗ ನನಕಂದ, ಜ್ಯೋತಿ ನೀನಾಗ ಜಗಕ್ಕೆಲ್ಲ ಅನ್ನುವ ಮುಖಾಂತರವಾಗಿ
ಮಕ್ಕಳಿಗೆ ಒಂದು ಸಂಸ್ಕಾರದ ಬದುಕನ್ನು ರೂಪಿಸುವಂಥ ಕೆಲಸವನ್ನು ನೀವೆಲ್ಲರೂ ಕೂಡ ಇಲ್ಲಿ ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇರ್ತೀರಿ. ಆ ಮಕ್ಕಳಿಗೆ ಒಳ್ಳೆಯ ಮಾರ್ಗದರ್ಶನ ಮಾಡ್ತೀರಿ. ಇಷ್ಟು ದೂರದಲ್ಲಿದ್ದರೂ ಕೂಡ ಕನ್ನಡ ಕಲಿಸುವಂಥ ಕೆಲಸ ಇರ್ಬೋದು, ನಮ್ಮ ಆಚಾರ ವಿಚಾರಗಳನ್ನು ಉಳಿಸುವಂತಹ ರೀತಿಯಲ್ಲಿ ಅವರಿಗೆ ಬೋಧನೆ ಮಾಡುವಂಥ ಕೆಲಸ ಇರ್ಬೋದು, ಹಿರಿಯರನ್ನು ಗೌರವಿಸುವಂಥ ಕೆಲಸ ಇರ್ಬೋದು, ಇವೆಲ್ಲವನ್ನ ಕೂಡ ನಿರಂತರವಾಗಿ ನಿಮ್ಮ ಮಕ್ಕಳಿಗೆ ಅದನ್ನು ಜತನದಿಂದ ಅತ್ಯಂತ ಜೋಪಾನವಾಗಿ ಜಾಗೃತಿಯಿಂದ ಕಲಿಸಿಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀರಲ್ಲ, ಅತ್ಯಂತ ಶ್ಲಾಘನೀಯವಾಗಿದ್ದ ಕಾರ್ಯ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ತಾ, ಇವತ್ತು ಮಕ್ಕಳೆಲ್ಲರೂ ಕೂಡ ಬಹಳಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು, ಅದರಲ್ಲಿ ವಿಶೇಷವಾಗಿ ಇವತ್ತು ವಚನಗಳ ರೂಪಗಳಿರ್ಬೋದು ಅಥವಾ ವೇಷಭೂಷಣಗಳಿರ್ಬೋದು ಅವೆಲ್ಲವನ್ನ ಮಾಡೋದ್ರ ಜೊತೆಗೆ ನಮ್ಮ ಪರಮ ಪೂಜ್ಯರ ಒಂದು ರೂಪಕವನ್ನು ಇಲ್ಲಿ ಮಾಡಿರುವಂತಹ ಇದ್ದೀರಿ. ಬಹುಶಃ ನೀವು ಗೊತ್ತಿರುವ ಹಾಗೆ ಇವತ್ತು ಬಸವ ಜಯಂತಿಯನ್ನು ನಮ್ಮ ಪರಮ ಪೂಜ್ಯರು ಕೂಡ ಬಸವಣ್ಣವರಿಗೆ ಬಹಳ ಒತ್ತನ್ನು ಕೊಟ್ಟಂತಹ ಅವರ ಕೊನೆಯವರೆಗೂ ಕೂಡ ಯಾವುದಾದ್ರೂ ಸಂದೇಶವನ್ನು ಕೇಳಿದ್ರೆ ಹೇಳ್ತಿದ್ದಂಥ ಒಂದೇ ಮಾತು ಅಂದರೆ ಬಸವಣ್ಣನವರ ಒಂದು ವಚನವನ್ನು ಹೇಳ್ತಾ ಇದ್ದಾರೆ ಯಾವಾಗಲೂ ಕೂಡ. ಜೊತೆಗೆ ಅವರು ಇಂಗ್ಲೀಷ್ ಸ್ವಲ್ಪ ಬಹಳ ಆ ಕಾಲದಲ್ಲಿ ಇಂಗ್ಲೀಷ್ ಓದ್ಕೊಂಡಿದ್ದರಿಂದ ಇಂಗ್ಲೀಷ್ನಲ್ಲೇ ಅದನ್ನ ಹೇಳುವಂಥ ಪ್ರಯತ್ನವನ್ನು ಅವ್ರು ಯಾವತ್ತೂ ಮಾಡ್ತಾ ಇದ್ರು. ಆ ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುರಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರಾಡಿಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ಕೂಡದ ಸಂಗಮ ದೇವರ ಉಳಿಸುವ ಪರಿ ಅಂತೇಳಿ. ಬಹುಶಃ ಈ ವಚನದಲ್ಲಿ ಏನಿಲ್ಲ, ನಮಗೆ ಪ್ರತಿಯೊಬ್ಬರ ಬದುಕಿಗೆ ಬೇಕಾಗಿರುವಂಥ ಬೆಳಕಿದೆ, ಅದರಲ್ಲಿ ಮಾರ್ಗ ಇದೆ, ಅದರಲ್ಲಿ ನಮಗೆ ನಮ್ಮನ್ನು ನಾವು ತಿದ್ದಿಕೊಳ್ಳುವಂತಹ ವಿಚಾರಗಳಲ್ಲಿ ನಾವು ಕಾಣೋದಕ್ಕೆ ಸಾಧ್ಯ ಆಗಿರುವಂತಹದ್ದು. ಇದು ಯಾರಿಗೆ ಬೇಡ? ಪ್ರತಿಯೊಬ್ಬರಿಗೆ ಬೇಕಾಗಿರುವಂಥದ್ದು, ಪ್ರತಿಯೊಬ್ಬ ಮನುಷ್ಯನಿಗೂ ಬೇಕಾಗಿರುವಂಥದ್ದು. ಇದು ಯಾವುದೇ ಧರ್ಮ ಜಾತಿಗೆ ಸೀಮಿತವಾದಂಥದ್ದಲ್ಲ, ಇದು ಪ್ರತಿಯೊಬ್ಬ ಮಾನವೀಯ ಸಮಾಜಕ್ಕೆ ಸೀಮಿತವಾದಂಥ ತತ್ವಗಳನ್ನು ಬಸವಣ್ಣರು ಕೊಟ್ಟಿದ್ದಾರೆ ಎನ್ನುವಂತಹ ಮಾತನ್ನು ಬಹಳ ಕಾಲದವರೆಗೆ ಕೊನೆಗೂ ಕೂಡ ಅವರಿಗೆ ಕೊನೆಯ ಹಂತದಲ್ಲಿಯೂ ಕೂಡ ಸಂದೇಶ ಕೇಳಿದ್ರೆ ಇದೇ ಮಾತನ್ನು ಹೇಳ್ತಿದ್ರೆ ಹೊರತು ಬೇರೆ ಏನೂ ಹೇಳ್ತಾ ಇರಲಿಲ್ಲ. ಅಂತ ಪರಮ ಪೂಜ್ಯರು ಕೂಡ ಬಸವಣ್ಣನವ್ರ ಬಗ್ಗೆ ಬಹಳ ಭಕ್ತಿ ಶ್ರದ್ಧೆಯನ್ನು ಇಟ್ಕೊಂಡಂತಹ ಅವರು ಒಂದು ಚಿಂತೆ ಇದ್ದಿದ್ದಪ್ಪ ಅಂದರೆ ಮಕ್ಕಳಿಗೆ ಗ್ರಾಮಾಂತರ ಶಾಲೆಗಳಿಗೆ ಗ್ರಾಮಾಂತರ ಮಕ್ಕಳಿಗೆ ಶಿಕ್ಷಣ ಕೊಡಬೇಕು ಅನ್ನೋ ಒಂದು ಚಿಂತೆ ಇದ್ದರೆ, ಗ್ರಾಮಾಂತರ ಜನಗಳಿಗೆ ಬಸವಣ್ಣನವರ ತತ್ವಗಳು ಬೇಕು ಅನ್ನುವಂಥ ಚಿಂತನೆಯನ್ನು ಇಟ್ಕೊಂಡು ಅವರೆರಡು ಮಾತು, ಗ್ರಾಮಾಂತರ ಶಾಲೆಗಳು, ಗ್ರಾಮಾಂತರ ಬಸವ ಜಯಂತಿ, ಎರಡನ್ನೂ ಕೂಡ ಅವರ ಎರಡು ಉಸಿರನ್ನಾಗಿ, ಎರಡು ಕಣ್ಣುಗಳನ್ನಾಗಿ ತಾವು ಬದುಕಿನಲ್ಲಿ ಆಚರಿಸಿಕೊಂಡು ಬಂದಂತಹ ಪರಮ ಪೂಜ್ಯ ನಮ್ಮ ಗುರುವಡೆಯರಾದ ಶಿವಕುಮಾರ ಮಹಾಶಿವರವರ ಒಂದು ರೂಪಕವನ್ನು ಕೂಡ ಇಲ್ಲಿ ಮಾಡಿರುವಂಥದ್ದು ಅತ್ಯಂತ ಸಂತೋಷ. 2 ವಾರದಲ್ಲಿ ಮಕ್ಕಳನ್ನೆಲ್ಲ ಸೇರಿಸ್ಕೊಂಡು ಬಹಳ ಪ್ರೀತಿ ಕಷ್ಟ. ನಿಮಗೆ ಇಲ್ಲಿ ಕೂತ್ಕೊಳ್ಳೋದು ಒಂದು ದಿವಸ ಮಾಡ್ಬಿಟ್ಟು ಹೋಗೋದು ಕಷ್ಟ, ಆದರೆ ಪ್ರತಿ ದಿವಸ ಇಷ್ಟೆಲ್ಲ ಸೇರೋಕ್ಕಾಗೋದಿಲ್ಲ. ನಿಮಗೆ ಅಷ್ಟು ಸುಲಭ ಅಲ್ಲ. ಈ ನೆಲದ ಕಾನೂನು ನಿಮ್ಮನ್ನು ಬಿಡೋದಿಲ್ಲ ಎಲ್ಲೂ ಕೂಡ ಅಷ್ಟು ಸುಲಭನಾಗಿ. ಇವತ್ತು ನೀವೆಲ್ಲ ಅಷ್ಟೊಂದು ಭಕ್ತಿ ಶ್ರದ್ಧೆ ಇಟ್ಕೊಂಡು, ತತ್ವದ ಬಗ್ಗೆ ನಿಷ್ಠೆ ಇಟ್ಕೊಂಡು, ಏನೇ ಕಷ್ಟ ಇರಲಿ, ಎಂಥ ಒಂದು ಪರಿಸ್ಥಿತಿ ಇದ್ದರೂ ಕೂಡ ನಮ್ಮದನ್ನು ನಾವು ಬಿಡಬಾರದು. ಏಕೆಂದರೆ ಎಲ್ಲೇ ಇರು, ಎಂತಾದರೂ ಇರು, ನಮ್ಮ ತನವನ್ನು ನಾವು ಯಾವತ್ತೂ ಉಳಿಸ್ಕೊಂಡು ಹೋಗುವಂಥ ಪ್ರಯತ್ನ ಮಾಡಬೇಕು. ಆ ಒಂದು ಪ್ರಯತ್ನವನ್ನು ನೀವು ನಿರಂತರವಾಗಿ ಮಾಡ್ತಾ ಇರುವಂಥದ್ದು ನಿಜಕ್ಕೂ ಕೂಡ ನಮ್ಮೆಲ್ಲರಿಗೂ ಕೂಡ ಹೆಮ್ಮೆ, ಸಂತೋಷ ಪಡುವಂಥ ಸಂಗತಿ ಎನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ವಿಶೇಷವಾಗಿ ಬೆಳಗಾವಿಯಿಂದ ಸಿದ್ಧ ಸಂಸ್ಥಾನ ಮಠದ ಪೂಜ್ಯ ನಿಜಲಿಂಗೇಶ್ವರ ಸ್ವಾಮಿಗಳು ಕೂಡ ಆಗಮಿಸಿದ್ದಾರೆ. ಅವರನ್ನು ಕೂಡ ಆಹ್ವಾನ ಮಾಡಿದ್ದೀರಿ. ಅವರು ಕೂಡ ಬಹಳಷ್ಟು ಅನುಭವಿಗಳಾಗಿರುವಂತಹ ಅವರ ಮಾತುಗಳನ್ನು ಕೂಡ ನೀವೆಲ್ಲ ಕೇಳಿರುವಂತಹವರಿದ್ದೀರಿ. ಅದರ ಜೊತೆಗೆ ನಮ್ಮ ಜೊತೆಯಲ್ಲಿ ಬಂದಿರುವಂತಹ ಮಡಿಕೇರಿ ಅವರ ಶಿಷ್ಯರು ಕೂಡ ಇರುವಂತಹವರು, ಅವರು ಕೂಡ ಇವತ್ತು ನಮ್ಮ ಕುರಿತು ಮಾತನಾಡುವಂತಹವರಿದ್ದಾರೆ. ಜೊತೆಗೆ ವಿಶೇಷವಾಗಿ ಆಹ್ವಾನಿತರಾಗಿಯೋ ಅಥವಾ ಸ್ವಯಂ ಆಗತರಾಗೋ ಬಂದಿರುವಂತಹ ಭಗವಂತ ಕುಮಾರ್ ಅವರು ನಿಮ್ಮ ಮಧ್ಯದಲ್ಲಿದ್ದಾರೆ. ಅವರು ಮಾಜಿ ಮಂತ್ರಿಗಳಾಗಿ ಬಹಳ ಒಳ್ಳೆಯ ಕೆಲಸಗಳನ್ನು ಮಾಡುವುದರ ಮುಖಾಂತರವಾಗಿ ಜನಮಾನಸವನ್ನು ಗೆದ್ದಂತಹ ಒಬ್ಬ ವ್ಯಕ್ತಿಯಾಗಿರುವಂತಹ ಅವರು ಭಗವಂತ ಕುಬಾ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ವಿಶೇಷವಾಗಿ ನಮ್ಮ ಗೋವಿಂದ ನಾಯಕರು ಇಲ್ಲಿಯ ಏನು ನಮ್ಮ ಸುತ್ತೂರು ಮಹಾಸ್ವಾಮಿಗಳವರ ಏನು ಜವಾಬ್ದಾರಿ ಇದೆ, ಇವತ್ತು ದುಬೈನ ಒಂದು ಈ ಪಟ್ಟಣದಲ್ಲಿ ಪ್ರಥಮವಾಗಿ ನಮ್ಮ ಒಂದು ಸಮಾಜದ ಒಂದು ಶಾಲೆಯನ್ನು ತೆರೆದ ಕೆಲಸ ಮಾಡೋದ್ರಲ್ಲ ಎಂಥ ಒಂದು ಗ್ರೇಟ್ ಅಲ್ವಾ. ನಾವೆಲ್ಲರೂ ಕೂಡ ನಿರ್ಧಾರವನ್ನು ಮಾಡಿ 10 ವರ್ಷಗಳ ಹಿಂದೆಯೇ ದುಬೈನಲ್ಲಿ ಒಂದು ಶಾಲೆಯನ್ನು ತೆರೆಯುವುದರ ಮುಖಾಂತರವಾಗಿ ಬಹುದೊಡ್ಡ ಸೇವಾ ಕಾರ್ಯವನ್ನು ವಿಸ್ತರಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಅವರಿಗೆ ನಾನು ಮತ್ತೊಮ್ಮೆ ಅವರನ್ನು ಸ್ಮರಿಸಿಕೊಳ್ತಾ ಆ ಕೆಲಸವನ್ನು ಮುಂದುವರಿಸಿಕೊಂಡು ಹೋಗ್ತಾ ಇರುವಂತಹ ಗೋವಿಂದ ನಾಯಕರವರು ಕೂಡ ಈ ಕಾರ್ಯಕ್ರಮದಲ್ಲಿ ಇದ್ದಾರೆ ಎನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತಿನ ಈ ಬಸವ ಜಯಂತಿಯ ಅಧ್ಯಕ್ಷ ಆಗಿರುವ ಶರಣ ವೀರೇಶ್ ಪಾಟೀಲ್ ಅವರು ಮತ್ತೆಲ್ಲ ಸದಸ್ಯರು ಒಟ್ಟಾಗಿ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಅತ್ಯಂತ ಅಚ್ಚುಕಟ್ಟಾಗಿ ವ್ಯವಸ್ಥಿತವಾಗಿ ನಡೆಸ್ತಾ ಇರುವಂಥ ತುಂಬ ಸಂತೋಷ ಅನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಬಸವಾದಿ ತಮ್ಮದರ ಕೃಪೆ ತಮ್ಮೆಲ್ಲರ ಮೇಲೆ ಆರಿಸಿಕೊಂಡು ಮಾತನ್ನು